ಬ್ರೇಕಿಂಗ್ ಬ್ಯಾಡ್ ಸೀಸನ್ 4 ಇವತ್ತು ಸ್ಟಾರ್ಟ್ ಆಗ್ತಿದೆ. ಆಸ್ ಯೂಶುವಲ್ ಬ್ರೇಕಿಂಗ್ ಬ್ಯಾಡ್ ಸೀಸನ್ 1, 2, 3 ಅನ್ನ ನೋಡೋದಿದ್ರೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಇನ್ ಆರ್ಡರ್ ಅಲ್ಲೇ ಇದೆ. ಹಾಗೇನೆ ಹೇಳ್ದಾಗೆ ಇದರಲ್ಲಿ ಎಪಿಸೋಡ್ ನಂಬರ್ ಅನ್ನು ಕೂಡ ಗಮನಿಸಿಕೊಂಡು ಬನ್ನಿ. ಸೊ ಈಗ ನೋಡೋಣ ಸೀಸನ್ 3 ನ ಎಂಡಿಂಗ್ ಅಲ್ಲಿ ಏನಾಗಿತ್ತು ಅಂತ. ಸೀಸನ್ 3 ನ ಎಂಡಿಂಗ್ ನಲ್ಲಿ ಮೈಕ್ ಗಸ್ ನ ಕಡೆಯವರಿಗೆ ಗೊತ್ತಾಯ್ತು ಲ್ಯಾಬ್ ನ ಮೇಲೆ ಕೆಮಿಕಲ್ ನ ಪ್ರಯೋಗ ಮಾಡಿ ಲ್ಯಾಬ್ ಅನ್ನೇ ವಾಟರ್ ವೈಟ್ ಡಿಸ್ಟ್ರಾಯ್ ಮಾಡ್ತಿದ್ದ ಅಂತ. ಇದರ ಪ್ರಕಾರ ವಾಟರ್ ವೈಟ್ ಅನ್ನ ಮೈಕ್ ಹಿಡಿದು ಬಿಡ್ತಾನೆ ಮತ್ತೆ ಕೊಲ್ಲೋಕೆನೆ ಟ್ರೈ ಮಾಡ್ತಾನೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ವಾಟರ್ ವೈಟ್ ಒಂದು ಲೊಕೇಶನ್ ಅನ್ನ ಹೇಳ್ತಾನೆ. ಮತ್ತೆ ಆ ಲೊಕೇಶನ್ ಆಗಿತ್ತು ಗೇಲ್ ನ ಮನೆ. ಅಂಡ್ ಅಲ್ಲಿಗೆ ಕಳಿಸಿರ್ತಾನೆ ನಮ್ಮ ಜೆಸ್ಸಿನ ವಾಟರ್ ವೈಟ್. ಅಂಡ್ ಅಲ್ಲಿ ನಮ್ಮ ಜೆಸ್ಸಿ ಕೊಂದೇ ಬಿಡ್ತಾನೆ ಗೇಲ್ ಅನ್ನ. ಯಾಕಂದ್ರೆ ಶುದ್ಧತೆ ಹೊಂದಿರೋ ಡ್ರಗ್ಸ್ ಅನ್ನ ಮಾಡೋದಕ್ಕೆ ಬರೋದು ಕೇವಲ ಜೆಸ್ಸಿ ಹಾಗೂ ವಾಟರ್ ವೈಟ್ ಗೆ. ಆದ್ರೆ ಗೆಲ್ಗೆ ಕೂಡ ಹೇಗೆ ತಯಾರಿಸುದು ಅಂತ ಗೊತ್ತಿತ್ತು ಒಂದು ಲೆವೆಲ್ ಗೆ. ಸೊ ಅವನಿಗೆ ಗೊತ್ತಿದ್ರೆ ವಾಟರ್ ವೈಟ್ ಹಾಗೂ ಜೆಸ್ಸಿನ ಅವಶ್ಯಕತೆ ಇರೋದಿಲ್ಲ ತಾನೆ. ಹಾಗಾಗಿ ಯಾವುದೇ ದಾರಿ ತೋರದೆ ತಮ್ಮನ್ನ ತಾವು ಉಳಿಸೋಕೋಸ್ಕರ ಅಮಾಯಕ ಗೇಲ್ ಅನ್ನ ಕೊಂದೆ ಹಾಕ್ಬಿಟ್ಟ ಜೆಸ್ಸಿ. ಸೊ ಇದು ವಾಟರ್ ವೈಟ್ ನ ಪ್ಲಾನ್ ಆಗಿತ್ತು. ಮುಂದೇನಾಗುತ್ತೆ ನೋಡೋಣ ಬನ್ನಿ. ಸೀಸನ್ 4 ಎಪಿಸೋಡ್ 1. ಜೆಸ್ಸಿ ಅಲ್ಲಿ ಜೋರಾಗಿ ಕೂಗ್ತಿದ್ದಾನೆ ಗೇಲ್ ಅನ್ನ ಕೊಂದ ತಕ್ಷಣ. ಯಾಕಂದ್ರೆ ಅವನು ಕೊಂದದ್ದು ಒಬ್ಬ ಅಮಾಯಕ ವ್ಯಕ್ತಿಯನ್ನ. ಅಂಡ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಕೂಡ. ಸೊ ಸ್ವಲ್ಪ ಹೊತ್ತಲ್ಲೇ ಈ ಜಾಗಕ್ಕೆ ಪೊಲೀಸ್ ಬಂದಿರ್ತಾರೆ. ಯಾಕಂದ್ರೆ ಗೇಲ್ ಸಾಯೋದಕ್ಕಿಂತ ಮುಂಚೆ ಜೆಸ್ಸಿ ಒಂದು ಕಾಲ್ ಮಾಡಿರ್ತಾನೆ 911 ಗೆ, ಅಂದ್ರೆ ಎಮರ್ಜೆನ್ಸಿಗೆ. ಅದರ ಪ್ರಕಾರ ಇನ್ವೆಸ್ಟಿಗೇಷನ್ ಅವರು ಹಾಗೂ ಪೊಲೀಸ್ನವರು ಒಟ್ಟು ಸೇರಿ ನೋಡಿದಾಗ ಗೊತ್ತಾಗುತ್ತಾ ಇಲ್ಲಿ ಗೇಲ್ ಸತ್ತಿದ್ದಾನೆ ಅಂತ. ಮತ್ತೆ ಇವನನ್ನ ಕೊಂದದ್ದು ಯಾರು ಅಂತ ಕೂಡ ಕ್ಲಿಯರ್ ಆಗಿ ಇಲ್ಲ. ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಕೂಡ ಇಲ್ಲ. ಮತ್ತೆ ಇದೇ ಜಾಗಕ್ಕೆ ಬರ್ತಾನೆ ಗುಸ್ತಾವನ ಕಡೆ. ಗೇಲ್ ನ ಡೆಡ್ ಬಾಡಿ ಚೆಕ್ ಮಾಡ್ತಾನೆ. ಅಂಡ್ ಹಾಗೇನೆ ಹೊರಗೆ ಹೋಗ್ತಾನೆ. ಹೊರಗಡೆ ನೋಡಿದ್ರೆ ನಮ್ಮ ಜೆಸ್ಸಿ ಕೂತಿದ್ದಾನೆ ಗಾಡಿಯಲ್ಲಿ. ಅಂಡ್ ಇವನು ಗನ್ ಅನ್ನು ಕೂಡ ಪಾಯಿಂಟ್ ಮಾಡ್ತಾನೆ. ಆಕ್ಚುಲಿ ಜೆಸ್ಸಿಗೆ ತುಂಬಾ ಬೇಜಾರಾಗಿದೆ ಅವನನ್ನ ಕೊಂದದಕ್ಕೆ. ಅದಕ್ಕೆ ಅವನು ಕೂಡ ಸಾಯ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಈಗ ಜೆಸ್ಸಿಯನ್ನ ಕರ್ಕೊಂಡು ಬಂದ ಗಸ್ ನ ಕಡೆ ಅವನು ಲ್ಯಾಬ್ ಗೆ. ಸೊ ಮೈಕ್ ನ ಬಳಿ ಬಂದು ಜೆಸ್ಸಿಯನ್ನ ಎಸ್ತಾಕ್ಬಿಡ್ತಾನೆ. ಇಲ್ಲಿ ಆಲ್ರೆಡಿ ವಾಟರ್ ವೈಟ್ ಚೇರ್ ಅಲ್ಲಿ ಕೂತಿದ್ದಾನೆ. ಅಂಡ್ ಜೆಸ್ಸಿಯನ್ನು ಕೂಡ ಅಲ್ಲಿ ಇಟ್ಬಿಡ್ತಾರೆ ಕಟ್ಟಿ ಹಾಕಿ. ಗಸ್ ನ ಕಡೆ ಅವನು ಕೋಪದಿಂದ ಈ ಐಟಮ್ ಅನ್ನೆಲ್ಲ ತಳ್ತಾನೆ. ಮೈಕ್ ಕೇಳ್ತಾನೆ ಏನಾಯ್ತು, ಗೇಲ್ ಸತ್ನ ಹೇಗೆ? ಇವನು ಹೇಳ್ತಾನೆ ಹೌದು ಜೆಸ್ಸಿ ಗೇಲ್ ನನ್ನ ಕೊಂದಿದ್ದಾನೆ ಅಂತ. ವಾಟರ್ ವೈಟ್ ಗೆ ಕೂಡ ಆಶ್ಚರ್ಯ ಆಗುತ್ತೆ, ಜೆಸ್ಸಿ ನಿಜವಾಗ್ಲೂ ಕೊಂದ್ಬಿಟ್ನಾ ಅಂತ. ಯಾಕಂದ್ರೆ ಸಡನ್ ಆಗಿ ಯಾರನ್ನಾದ್ರೂ ಕೊಲ್ಬೇಕು ಅಂತ ಹೇಳಿದ್ರೆ ಹೇಗೆ ಮನ್ಸ್ ಬರುತ್ತೆ. ಈಗ ಮೈಕ್ ಹೇಳ್ತಾನೆ ಇವನ ಹತ್ರ, ನೀನು ಗೇಲ್ ಮನೆಗೆ ಹೋದಾಗ ಯಾರಾದ್ರೂ ನಿನ್ನನ್ನ ಗಮನಿಸಿದ್ರ ಅಂತ. ಗಸ್ ನ ಕಡೆ ಅವನು ಹೇಳ್ತಾನೆ ಹೌದು ಅಂತ. ಮೈಕ್ ಸ್ವಲ್ಪ ಕುರಾಯಿಸ್ತಾನೆ. ಯಾಕಂದ್ರೆ ಇವನ ಕಾರಣದಿಂದ ಇವರ ಪ್ಲಾನ್ ಕೂಡ ಕೆಟ್ಟೋಗಿ ಎಲ್ಲರೂ ಜೈಲಿಗೆ ಹೋಗೋ ಕತೆ ಆಗ್ಬಹುದು. ಮೊದಲೇದಾಗಿ ನಾನು ಗಸ್ ನ ಹತ್ರ ಮಾತಾಡ್ತೀನಿ ಅಂತ ಕಾಲ್ ತೆಗಿತಾನೆ. ಸೊ ಗಸ್ ನಿಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಹೇಳ್ಬಿಡ್ತಾನೆ. ಅಂಡ್ ಈಗ ಸೀನ್ ಚೇಂಜ್ ಆಗುತ್ತೆ. ಇಲ್ಲಿ ಸ್ಕೈಲರ್ ಗೆ ಡೌಟ್ ಬರ್ತಿದೆ, ಏನಿದು ಸಡನ್ ಆಗಿ ವಾಟರ್ ವೈಟ್ ನಿನ್ನೆ ಹೋದವನು ಬೆಳಿಗ್ಗೆ ಆದ್ರೂ ಕೂಡ ಕಾಣ್ತಾನೆ ಇಲ್ಲ ಅಂತ. ಆದ್ರೆ ಅವಳಿಗೆ ಏನ್ ಗೊತ್ತು ಇವನಾಗೂ ಜೆಸ್ಸಿ ಈ ಒಂದು ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ. ಸೊ ಈಗ ವಾಪಸ್ ಇಲ್ಲಿಗೆ ಬರೋಣ. ವಾಟರ್ ವೈಟ್ ಹೇಳ್ತಾನೆ ಹೌದು ನನ್ನಿಂದ ಹಾಗೂ ಜೆಸ್ಸಿಯಿಂದ ತಪ್ಪಾಗಿದೆ. ಮೊದಲೇದಾಗಿ ಡ್ರಗ್ ಡೀಲರ್ಸ್ ಅನ್ನ ಕೊಂದಿದ್ವಿ. ನಂತರ ಈಗ ನೀವು ಲ್ಯಾಬ್ ಅಸಿಸ್ಟೆಂಟ್ ಮಾಡಿದ್ರಿ, ಅವನನ್ನು ಕೂಡ ಕೊಂದ್ವಿ. ಈಗ ನಮ್ಮ ಎದುರು ಯಾವುದೇ ತೊಂದರೆಗಳಿಲ್ಲ. ಸೊ ಹಾಗಾಗಿ ನಾವು ಅಗ್ರಿಮೆಂಟ್ ಮಾಡಿರೋ ರೀತಿಯಲ್ಲಿ 1 ವರ್ಷಕ್ಕೆ ನೀವು ಹೇಳಿದಷ್ಟು ನಾವು ಡ್ರಗ್ ಅನ್ನು ತಯಾರಿಕೆ ಮಾಡ್ತೀವಿ ಅಗ್ರಿಮೆಂಟ್ ನ ಪ್ರಕಾರ. ಇದರ ಬದಲಾಗಿ ನೀವೆಲ್ಲ ವಿಷಯವನ್ನ ಮರಿಬೇಕು ಮತ್ತೆ ನಮ್ಮನ್ನ ಇಲ್ಲಿಂದ ಬಿಡಿಸಬೇಕು ಅಂತ. ಇದನ್ನ ಕೇಳಿ ಗುಸ್ತಾವನ ಕಡೆಯವನು ಸಡನ್ ಆಗಿ ಅಲ್ಲಿಂದ ಹೇಳ್ತಾನೆ. ಮತ್ತೆ ಸುತ್ತಮುತ್ತಲಿರೋ ಎಲ್ಲ ಮಿಷಿನ್ ಗಳನ್ನ ಕೂಡ ಇವನು ಆಪರೇಟ್ ಮಾಡೋದಕ್ಕೆ ಗೊತ್ತಿದೆ. ಇವನೇ ಡ್ರಗ್ ಅನ್ನು ತಯಾರಿಕೆ ಮಾಡ್ತಾನೆ ಹೇಗೆ. ಈಗ ಸೀನ್ ಚೇಂಜ್ ಆಗುತ್ತೆ. ಸ್ಕೈಲರ್ ಕಾಲ್ ಮಾಡಿರ್ತಾಳೆ ಬೆಟರ್ ಕಾಲ್ ಸೋಲ್ ಗುಡ್ ಮ್ಯಾನ್ ಗೆ. ವಾಟರ್ ವೈಟ್ ನೀನೆ ರಾತ್ರಿಯಿಂದ ಕಾಣ್ತಿಲ್ಲ, ಅವನಿಗೆ ಕಾಲ್ ಮಾಡಿದ್ದೇನೆ ಆದ್ರೂ ಕೂಡ ಅವನು ಕಾಲ್ ತೆಗಿದಿಲ್ಲ. ಹಾಗೇನೆ ಅವನ ಕಾರನ್ನ ನಾನು ಡೋರ್ವೇ ಅಲ್ಲಿ ಕಂಡೆ. ಅಂತದ್ರಲ್ಲೂ ಎಲ್ಲಿಗೆ ಹೋಗಿದ್ದಾನೆ ಅಂತ ನಂಗೆ ಗೊತ್ತಾಗ್ಬೇಕು ಈಗ್ಲೇ ಅಂತ ಕೇಳ್ತಾಳೆ. ಅಷ್ಟೇ ಅಲ್ಲ ಇವಳು ಇದ್ದ ಪೊಲೀಸ್ ಆಫೀಸರ್ ಅನ್ನೆಲ್ಲ ಕರೆದು ವಾಟರ್ ವೈಟ್ ಅನ್ನ ಹುಡುಕೋದಕ್ಕೆ ಹೇಳ್ಬಿಡ್ತಾಳೆ. ಅಂಡ್ ವಾಟರ್ ವೈಟ್ ಬದುಕ್ತಿದ್ದಲ್ಲ ಒಂದು ರೆಂಟ್ ರೂಮ್ ಅಲ್ಲಿ, ಅಲ್ಲಿಗೆ ಕೂಡ ಬಂದಿರ್ತಾಳೆ. ಅಂಡ್ ಇನ್ನೊಂದ್ ಸೈಡ್ ಈ ಲ್ಯಾಬ್ ನಲ್ಲಿ ಈಗ ಗಸ್ ನ ಕಡೆ ಅವನು ಮಾಡ್ತಿದ್ದಾನೆ ಡ್ರಗ್ ಅನ್ನ. ವಾಟರ್ ವೈಟ್ ಜೆಸ್ಸಿನ ಹತ್ರ ಹೇಳ್ತಾನೆ ನೋಡಿ ಈಗ ಪಕ್ಕ ಅವನು ಅಲ್ಯೂಮಿನಿಯಂ ಹಾಕೋದಕ್ಕೆ ಮರ್ತು ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಕರೆಕ್ಟ್ ಆಗಿ ತಯಾರಿಸೋದಕ್ಕೆ ಗೊತ್ತಿಲ್ಲ ಅಂತ. ಆದ್ರೆ ಜೆಸ್ಸಿನದು ಯಾವುದೇ ರಿಯಾಕ್ಷನ್ ಇಲ್ಲ. ಅವನು ಈಗ ಕೂಡ ಶಾಕ್ ಆಗಿದ್ದಾನೆ. ಅಂಡ್ ಅದೇ ಹೊತ್ತಿಗೆ ಅಲ್ಲಿ ಮೇಲೆ ಕಾಣ್ತಾನೆ ಗುಸ್ತಾವೋ. ಯಸ್ ಇವನ್ ಕೂಡ ಇಲ್ಲಿಗೆ ಬಂದಿದ್ದಾನೆ. ಕೆಳಗಡೆ ಬರ್ತಾನೆ ಅಂಡ್ ಈ ಡ್ರೆಸ್ ಅನ್ನ ಹಾಕೊಳ್ತಿರ್ತಾನೆ. ಆಗ ವಾಟರ್ ವೈಟ್ ಹೇಳ್ತಾನೆ ನೋಡು ಗಸ್, ಗೇಲ್ ನ ಸಾವಿಗೆ ಕಾರಣ ನಾವಲ್ಲ, ಇದಕ್ಕೆ ಕಾರಣ ನೀನೆ. ಯಾಕಂದ್ರೆ ನಮ್ಮ ಎದುರು 2 ಆಪ್ಷನ್ ಇತ್ತು. ಒಂದು ಗೇಲ್ ನನ್ನ ಬದುಕಿಸಿ ಬಿಡೋದು, ಮತ್ತೆ ನಾವಿಬ್ರು ಸಾಯೋದು. ಇನ್ನೊಂದು ಆಪ್ಷನ್ ನಾವು ಬದುಕೋದು, ಗೇಲ್ ನನ್ನ ಕೊಲ್ಲೋದು. ಕೋರ್ಸ್ ನಾವು ನಮ್ಮನ್ನ ಬದುಕಿಸ್ಕೊಳ್ತೀವಿ ಯಾಕಂದ್ರೆ ಈ ಜೀವನ ಇರೋದೇ ಅದಕ್ಕೆ. ಆದ್ರೆ ನಮ್ಗೆ ಇರ್ಲಿಲ್ಲ ಅವನನ್ನ ಕೊಲ್ಲೋ ಅವಶ್ಯಕತೆ. ಇದರ ಕಾರಣ ನೀನೆ. ಆ ದಿನ ನೀನು ಅವನನ್ನ ಲ್ಯಾಬ್ ಅಸಿಸ್ಟೆಂಟ್ ಮಾಡದೇ ಇರ್ತಿದ್ರೆ ಅವನು ಕೂಡ ಈಗ ಬದುಕ್ತಿದ್ದ. ಅಂಡ್ ಅಷ್ಟೇ ಅಲ್ಲ ಇವನ್ ಯಾರನ್ನ ಕರ್ಸಿದ್ಯಲ್ಲ ನೀನು ಇಲ್ಲಿ. ಇವನು ತಿಳ್ಕೊಂಡಿದ್ದಾನೆ ಇವನಿಗೆ ಸರಿಯಾಗಿ ಡ್ರಗ್ ಅನ್ನ ತಯಾರಿಸಕ್ಕೆ ಬರುತ್ತೆ ಅಂತ. ಎಲ್ಲ ತಪ್ಪೇ ಮಾಡ್ತಿದ್ದಾನೆ. ಸೊ ನಮ್ಮ ಡೀಲೇ ನಿಮ್ಗೆ ಬೇಕಾದದ್ದು ಅಂತ ಕೇಳ್ತಾನೆ. ಅದಕ್ಕೆ ಗಸ್ನ ಕಡೆ ಅವನು ಹೇಳ್ತಾನೆ ಏನ್ ಹೇಳ್ತಿದ್ಯಾ ನೀನು, ನಾನು ಗೇಲ್ ಕುಕಿಂಗ್ ಮಾಡೋದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದೀನಿ. ಅಷ್ಟೇ ಅಲ್ಲ ನೀನು ಅವನಿಗೆ ಹೇಳಿಕೊಡೋದು ಕೂಡ ಕೆಲವೊಂದು ನಾನು ನೋಡ್ಕೊಂಡಿದ್ದೀನಿ. ವಾಟರ್ ವೈಟ್ ಹೇಳ್ತಾನೆ ಹಾಗಾದ್ರೆ ನಿಮಗೆ ಎಲ್ಲ ಗೊತ್ತಿದೆ ತಾನೆ ಇದ್ರ ಬಗ್ಗೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಕ್ಯಾಟಲಿಟಿಕ್ ಹೈಡ್ರೋಜಿನೇಷನ್ ಪ್ರಾಟಿಕಾ ಅಥವಾ ಅಪ್ರಾಟಿಕಾ? ಎರಡನೇ ಪ್ರಶ್ನೆ, ಶುದ್ಧತೆ ಆದಂತ ಡ್ರಗ್ ಅನ್ನು ತಯಾರಿಸೋದು ಹೇಗೆ ಅಂತ ನಿಂಗೆ ಗೊತ್ತಾ? ಕಾರ್ಬನ್ ಗಳ ಅಂಶಗಳಿಂದ ಆಗುವಂತಹ ಎಫೆಕ್ಟ್ ಗಳೇನು ಡ್ರಗ್ ನಿಗೆ ಅಂತ ನಿಂಗೆ ಗೊತ್ತಿದ್ಯಾ? ಅಂಡ್ ಇವನಿಗೆ ಒಂದೊಂದು ಆನ್ಸರ್ಸ್ ಗೊತ್ತಿಲ್ಲ ಅಂತ ಕಾಣುತ್ತೆ ಇಲ್ಲಿ. ವಾಟರ್ ವೈಟ್ ಹೇಳ್ತಾನೆ ಇಷ್ಟೊಂದು ಸಿಂಪಲ್ ಆದ ಬೇಸಿಕ್ ಉತ್ತರ ಗೊತ್ತಿಲ್ಲ ಇವನಿಗೆ. ನೋಡು ಗುಸ್ತಾವೋ ನಮ್ಮ ಡೀಲ್ ಹಾಗೇನೆ ಇರ್ಲಿ, ಇವರನ್ನೆಲ್ಲ ಇಟ್ಕೊಂಡು ನಿನ್ನ ಕೈಯಿಂದ ಕೆಲಸ ಆಗೋದಿಲ್ಲ, ನಮ್ಮನ್ನ ನಂಬು ಅಂತ ಹೇಳ್ತಾನೆ. ಆದ್ರೆ ಈ ಬದಿಯಲ್ಲಿ ಗುಸ್ತಾವೋ ಚಾಕುವನ್ನ ತೆಗಿತಿದ್ದಾನೆ ಅಂಡ್ ವಾಟರ್ ವೈಟ್ ನ ಹತ್ರನೇ ಬರ್ತಿದ್ದಾನೆ. ವಾಟರ್ ವೈಟ್ ಬೊಬ್ಬೆ ಹೊಡಿತಾನೆ. ಗುಸ್ತಾವೋ ನಾನು ಕಂಡದ್ರಲ್ಲೇ ನೀನು ತುಂಬಾ ಬುದ್ಧಿವಂತ, ನಮ್ಮನ್ನ ಕೊಂದ್ರೆ ನಿಂಗೆ ಯಾವುದೇ ಒಂದು ಲಾಭ ಇಲ್ಲ. ಯಾಕಂದ್ರೆ ಈ ಲ್ಯಾಬ್ ನಲ್ಲಿರೋ ಎಲ್ಲ ಎಕ್ವಿಪ್ಮೆಂಟ್ ಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ನಂಗೆ ಮಾತ್ರ ಗೊತ್ತಿದೆ. ನಾನು ಹಾಗೂ ಜೆಸ್ಸಿ ಮಾತ್ರ ಇದನ್ನ ಕಂಟಿನ್ಯೂ ಮಾಡೋದಕ್ಕೆ ಆಗೋದು. ಪ್ಲೀಸ್ ನಮ್ಮನ್ನ ಕೊಲ್ಬೇಡ ಅಂತ ಕೇಳ್ತಾನೆ. ಅಂಡ್ ಗುಸ್ತಾವೋ ಸ್ವಲ್ಪ ಹಿಂದೆ ಹೋಗ್ತಾನೆ. ಆದ್ರೆ ಇಲ್ಲಿ ಆಗುವುದೇ ಬೇರೆ. ಗುಸ್ತಾವೋ ಕೋಪದಿಂದ ಕೊಲ್ತಾನೆ ಇವನ ಕಡೆಯವನನ್ನೇ. ಚೂರಿಯಲ್ಲಿ ಫುಲ್ ಪರಿಚಯ ಹಾಕಿ ರಕ್ತಪಾತ
ಆತನೇ ಮಾಡಿ ಹಾಕ್ಬಿಡ್ತಾನೆ. ಇಷ್ಟು ಬ್ರೂಟಲ್ ಆಗಿ ಕೊಲ್ಲದಾದ್ಮೇಲೆ ಗಸ್ ಬದಿಗೆ ಹೋಗಿ ಅವನ ಡ್ರೆಸ್ ಅನ್ನ ಚೇಂಜ್ ಮಾಡ್ತಾನೆ ಅಂಡ್ ಮೇಲೆ ಹೋಗಿ ಹೇಳ್ತಾನೆ ಅವನ ಬಾಡಿಯನ್ನ ಕ್ಲೀನ್ ಮಾಡಿ ನಾಳೆಯಿಂದಾನೆ ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಸೊ ಹೀಗೆ ವಾಲ್ಟರ್ ವೈಟ್ ಜೆಸ್ಸಿ ಈ ಡ್ರೆಸ್ ಅನ್ನ ಹಾಕಿ ಕಂಪ್ಲೀಟ್ ಆಗಿ ಅವನ ಬಾಡಿಯನ್ನ ಒಂದು ಬ್ಯಾರೆಲ್ ಗೆ ಹಾಕ್ತಾರೆ. ನಂತರ ಅವನ ಬಾಡಿಯನ್ನ ಆಸಿಡ್ ನ ಮೂಲಕ ಕರಗಿಸಿ ಒಂದೇ ಒಂದು ಬಾಡಿ ಪಾರ್ಟ್ ಸಿಗದಾಗೆ ಮಾಡಾಕ್ಬಿಡ್ತಾರೆ. ಮತ್ತೆ ಈ ಬ್ಯಾರೆಲ್ ಅನ್ನ ಒಂದು ಜಾಗಕ್ಕೆ ತಗೊಂಡು ಹೋಗ್ತಾರೆ. ಈಗ ನೆಕ್ಸ್ಟ್ ಡೇ ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ಒಂದು ಹೋಟೆಲ್ ಅಲ್ಲಿ ಕೂತಿದ್ದಾರೆ. ವಾಲ್ಟರ್ ವೈಟ್ ಹೇಳ್ತಾನೆ ನಿನ್ನೆ ರಾತ್ರಿ ಅಂತೂ ಸಾಯೋ ಅಂದಾಜಲ್ಲಿ ಇದ್ವಿ ನಾವಿಬ್ರು ಕೂಡ. ನಂಗೆ ಗಸ್ ನ ಪ್ಲಾನ್ ಒಂದೊಂದಾಗಿ ಗೊತ್ತಾಗ್ತಿದೆ. ಆದ್ರೆ ನಾವು ಯಾವತ್ತೂ ಕೂಡ ಗಸ್ ನ 2 ಪಟ್ಟು ಎದುರು ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ನಮ್ಮನ್ನ ಅವನು ಕೊಂದ್ರು ಕೊಲ್ಬಹುದು. ಆದ್ರೆ ಜೆಸ್ಸಿಗೆ ಯಾವ್ದು ಕೂಡ ಇಂಟ್ರೆಸ್ಟ್ ಆಗ್ತಿಲ್ಲ. ಯಾಕಂದ್ರೆ ಅವನು ಕೊಂದಿದ್ದಾನೆ ಗೇಲ್ ನನ್ನ. ಅವನು ಕಣ್ಣಾರ 2 ಸಾವನ್ನ ನೋಡಿದಾನೆ. ಒಂದು ಜೇನ್ ನ ಸಾವು, ಇನ್ನೊಂದು ಗೇಲ್ ನ ಸಾವು. ಸೊ ಜೆಸ್ಸಿ ಸ್ವಲ್ಪ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾನೆ ಅಂತ ಇಲ್ಲಿ ಕಾಣುತ್ತೆ. ನೆಕ್ಸ್ಟ್ ನಲ್ಲಿ ನಮ್ಗೆ ನೋಡಬಹುದು ವಾಲ್ಟರ್ ವೈಟ್ ಒಂದು ಹೊಸ ಕಾರ್ ನಲ್ಲಿ ಅವನ ಮನೆಗೆ ಅಂದ್ರೆ ರೆಂಟ್ ಇರೋ ಮನೆ ಇದೆಯಲ್ಲ ಅಲ್ಲಿಗೆ ಬರ್ತಾನೆ. ಇಲ್ಲಿ ಸ್ಕೈಲರ್ ಇದ್ದಾಳೆ ಅಂಡ್ ಹೇಳ್ತಾಳೆ ಕೊನೆಗೂ ಬಂದೇ ಬಿಟ್ಟಿ ವಾಲ್ಟರ್ ವೈಟ್ ಅಂತ. ಹಾಗೇನೆ ಇನ್ನೊಂದು ಕಡೆ ಗೇಲ್ ನ ಡೆಡ್ ಬಾಡಿಯನ್ನ ಎಲ್ಲ ಪಿಕ್ ತೆಗೆದಿದ್ದಾರೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಆಗ್ತಿದೆ. ಈಗ ಎಪಿಸೋಡ್ 2. ಈಗ ವಾಲ್ಟರ್ ವೈಟ್ ಬಂದಿದ್ದಾನೆ ಈ ಒಂದು ಜಾಗಕ್ಕೆ ಗನ್ನನ್ನ ಖರೀದಿಸೋಕೆ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಗುಸ್ತಾವೋ ಬಂದು ಅವನನ್ನ ಕೊಲ್ಲೋ ಚಾನ್ಸಸ್ ಇದೆ. ಏನಾದ್ರೂ ಏರುಪೇರಾಗಿ ಅದರಿಂದ ಕೂಡ ಕೊಲ್ಲೋ ಚಾನ್ಸಸ್ ಇದೆ. ಸೊ ತನ್ನ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಗನ್ನನ್ನ ಇಟ್ಕೊಳ್ಬೇಕು ಅಂತ ಆಲೋಚನೆ ಮಾಡಿ ಈ ಜಾಗಕ್ಕೆ ಬಂದು ಈ ಒಂದು ರೋಲ್ ಮಾಡುವಂತ ಗನ್ನನ್ನ ಹಿಡ್ಕೊಳ್ತಾನೆ. ಇನ್ನೊಂದ್ ಕಡೆ ಜೆಸ್ಸಿ ಕರೆದಿದ್ದಾನೆ ಬ್ಯಾಡ್ಜರ್ ಸ್ಕಿನ್ನಿ ಪೀಟ್ ಅನ್ನ ತನ್ನ ಮನೆಗೆ. ಯಾಕಂದ್ರೆ ಮೊದಲೇ ಅವನು ಗೇಲ್ ನ ಸಾವಿನ ನಂತರ ಡಿಪ್ರೆಷನ್ ಅಲ್ಲಿ ಇದ್ದ. ಅದನ್ನ ಮರೆಯೋಕೆ ಸ್ವಲ್ಪ ಪಾರ್ಟಿ ಏನಾದ್ರು ಮಾಡಿ ತನ್ನ ಮೂಡ್ ಅನ್ನ ಚೇಂಜ್ ಮಾಡುವ ಅಂತ. ಸೊ ಬ್ಯಾಡ್ಜರ್ ಆಗಿ ಇವನು ಬರ್ತಾರೆ. ಸ್ವಲ್ಪ ಡ್ರಗ್ ಅನ್ನ ಇವನು ಕೂಡ ಸೇವಿಸ್ತಾನೆ. ಇವನೆಲ್ಲ ನಶೆ ತಗೊಳ್ಳೋದನ್ನ ಬಿಟ್ಟಿದ್ದ. ಆದ್ರೆ ಈಗ ಪುನಃ ಅಡಿಕ್ಟ್ ಆಗಿದ್ದಾನೆ. ಹಾಗೆ ನೀವು ಫ್ರೆಂಡ್ಸ್ ಹತ್ರ ಹೇಳ್ತಾರೆ ಇಷ್ಟೇ ಜನನ ಪಾರ್ಟಿ ಮಾಡೋದು ಎಲ್ಲರನ್ನ ಕರೀರಿ ಅಂತ. ಸೊ ಹೀಗೆ ದಾರಿಯಲ್ಲಿ ಇದ್ದಂತ ಎಲ್ಲ ಕುಡುಕರು ಎಲ್ಲರನ್ನ ಕರೆಸಿ ಪಾರ್ಟಿಯನ್ನ ಮಾಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಜೆಸ್ಸಿ ಹಾಗೂ ವಾಲ್ಟರ್ ವೈಟ್ ವಾಪಸ್ ಲ್ಯಾಬ್ ಗೆ ಬಂದಿದ್ದಾರೆ ಕುಕಿಂಗ್ ಅನ್ನ ಮಾಡೋದಕ್ಕೆ. ಅಂಡ್ ಅದೇ ಬದಿಯಲ್ಲಿ ಸೈಡ್ ನಲ್ಲಿ ಡ್ರವರ್ ನಲ್ಲಿ ನಮ್ಮ ವಾಲ್ಟರ್ ವೈಟ್ ಅವನ ಗನ್ ಅನ್ನ ಇಟ್ಟಿದ್ದ. ಇದು ಸೀಕ್ರೆಟ್ ಆದ ಗನ್ ಆಗಿದೆ. ಸೊ ಅದನ್ನ ಹಾಕೊಳ್ತಾನೆ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಕೂಡ ಆಗುದಿಲ್ಲ. ಆದ್ರೆ ಅದೇ ಹೊತ್ತಿಗೆ ಮೇಲಿನಿಂದ ಮೆಟ್ಟಿಲಿನಿಂದ ಇಳ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ನೋಡಿದಾಗ ಗೊತ್ತಾಗುತ್ತೆ ಇವನ್ ಯಾರೋ ಗುಸ್ತಾವ ಕಳಿಸಿದ ವ್ಯಕ್ತಿಯೇ ಆಗಿದ್ದಾನೆ. ಅಂಡ್ ಇವನ ಹೆಸರು ಟೈರಸ್ ಅಂತ. ಈ ಟೈರಸ್ ಕೂಡ ಗುಸ್ತಾವನ ಕಡೆಯವನೇ. ಡ್ರಗ್ ನ ತಯಾರಿಕೆ ಹೇಗೆ ಅಂತ ನೋಡೋದಕ್ಕೆ ಇವನು ಕೂಡ ಬಂದಿದ್ದಾನೆ. ವಾಲ್ಟರ್ ವೈಟ್ ಗೆ ಆಲೋಚನೆ ಆಗುತ್ತೆ ಯಾಕೆ ಗುರು ಈ ಗುಸ್ತಾವ ಬೆನ್ನಿಡಿತಿದ್ದಾನೆ. ಹೀಗೆ ಕೂಡ ನಾವು ಗೇಲ್ ಅನ್ನ ಕೊಂದದ್ದು ಇದೇ ಕಾರಣಕ್ಕೆ ತಾನೆ, ಇವನನ್ನು ಕೂಡ ಕೊಲ್ಬೇಕೋ ಹೇಗೆ ಅಂತ. ಸೊ ವಾಲ್ಟರ್ ವೈಟ್ ಮಾತಾಡ್ತಾನೆ ಮೈಕ್ ನಂತರ ನಂಗೆ ಅರ್ಜೆಂಟ್ ಆಗಿ ಗುಸ್ತಾವನ ಬಳಿ ಮಾತಾಡ್ಬೇಕು. ಬೇಸಿಕಲಿ ಅವನಿಗೆ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಟೈರಸ್ ಬೇಡ ಅಂತ ಹೇಳೋದಿತ್ತು. ಇದರಿಂದ ವಾಪಸ್ ಇವನು ಡ್ರಗ್ ನ ಸೀಕ್ರೆಟ್ ಕಲ್ತ್ರೆ ಮತ್ತೆ ಅವನೇ ಡ್ರಗ್ ತಯಾರಿಕೆ ಮಾಡಬಹುದು. ಇದರಿಂದ ವಾಪಸ್ ವಾಲ್ಟರ್ ವೈಟ್ ಅಥವಾ ಜೆಸ್ಸಿ ಅಗತ್ಯತೆನೇ ಇರೋದಿಲ್ಲ. ಸೊ ಇದರ ಅರ್ಥ ಅವರಿಬ್ಬರನ್ನ ಕೊಲ್ಲೋ ಚಾನ್ಸಸ್ ಇದೆ. ಹೀಗೆ ಗಾಯ್ಸ್ ಒಂದಕ್ಕೆ ಒಂದು ಕನೆಕ್ಷನ್ ಇದೆ. ಆದ್ರೆ ಮೈಕ್ ಹೇಳ್ತಾನೆ ನೀನ್ ಏನ್ ಬೇಕಾದ್ರೂ ಮಾತಾಡ್ಕೋ, ಗುಸ್ತಾವೋ ನಿನ್ನ ಹತ್ರ ಮಾತಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೊ ಈಗ ವಾಪಸ್ ಜೆಸ್ಸಿ ಹೋಗಿದ್ದಾನೆ ಮನೆಗೆ ಅಂಡ್ ಪಾರ್ಟಿಯನ್ನ ಮಾಡ್ತಿದ್ದಾನೆ. ಎಲ್ಲ ರೂಮ್ ಅಲ್ಲಿ ಬಿದ್ಕೊಂಡಿದ್ದಾರೆ, ಪಿಜ್ಜಾನೆಲ್ಲ ತಿಂತಿದ್ದಾರೆ. ಆದ್ರೆ ಸಡನ್ ಆಗಿ ಯಾರೋ ಮನೆಗೆ ಬರ್ತಿರೋ ಸೌಂಡ್ ಕೇಳ್ತಿದೆ. ಅಂದ್ರೆ ಕಾರ್ ನಲ್ಲಿ ಹಾರ್ನ್ ಕೇಳ್ತಿದೆ. ಬಾಗಿಲು ಓಪನ್ ಮಾಡಿ ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಕಾರ್ ನಲ್ಲಿ ಇರೋದು ಆಂಡ್ರಿಯಾ ಹಾಗೂ ಬ್ರೋಕ್ ಅಂತ. ಆಂಡ್ರಿಯಾ ಹೇಳ್ತಾಳೆ ಜೆಸ್ಸಿ ನೀನ್ ಇಷ್ಟು ಸಮಯ ಇಲ್ಲಿ ಹೋಗಿದ್ದೆ. ಏನೇ ಇರ್ಲಿ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನಂದ್ರೆ ನಂಗೆ ಈ ಒಂದು ಮೇಲ್ ಬಂದಿತ್ತು ಮತ್ತೆ ತೋರಿಸ್ತಾಳೆ ಹಣವನ್ನ. ಅಂಡ್ ನಾನು ಕನ್ಫರ್ಮ್ ಆಗಿ ಹೇಳ್ಬಲ್ಲ ಈ ಮೇಲ್ ಅನ್ನ ನೀನೇ ಕಳಿಸಿದ್ದು ಅಂತ. ಆದ್ರೆ ನೀನು ಕಾಣೆ ಆಗಿದ್ದೆ. ಅಂಡ್ ಆ ರಾತ್ರಿ ಹೊತ್ತೆ ನನ್ನ ಫ್ಯಾಮಿಲಿ ಅವನಾಗಿರೋ ಚಿಕ್ಕ ಹುಡುಗ ಟಾಮ್ ನನ್ನ ಇಬ್ರು ಡ್ರಗ್ ಡೀಲರ್ಸ್ ಗಳು ಕೊಂದಿದ್ರು. ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಸುದ್ದಿ ಕೂಡ ಸಿಕ್ಕಿತ್ತು ಆ ಡ್ರಗ್ ಡೀಲರ್ಸ್ ಇಬ್ಬರನ್ನ ಕೂಡ ಕೊಂದಿದ್ದಾರೆ ಗನ್ ನಲ್ಲಿ ಅಂತ. ಅಂಡ್ ಅಪ್ಪಚ್ಚಾದ ಮಾರ್ಕ್ ಕೂಡ ಇತ್ತು ಅಂತ ಕೂಡ ನ್ಯೂಸ್ ಚಾನಲ್ ಇತ್ತು. ಅಂಡ್ ಅದೇ ನೈಟ್ ನೀನು ಹೊರಗಡೆ ಹೋಗಿದ್ದು ಕೂಡ. ಸೊ ಎರಡಕ್ಕೆ ಕೂಡ ಲಿಂಕ್ ಆಗಿದೆ. ಅಂದ್ರೆ ನೀನು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂತ ಅರ್ಥ. ಅದ್ ನಂಗೆ ಗೊತ್ತಿಲ್ಲ ನೀನ್ ಇನ್ವಾಲ್ವ್ ಆಗಿದ್ಯಾ ಇಲ್ವಾ ಅಂತ. ಆದ್ರೆ ಸೀಕ್ರೆಟ್ ಆಗಿ ನೀನೇನೋ ಮಾಡ್ತಿದ್ಯಾ ಅಂತ ನಂಗೆ ಅಂದಾಜ ಆಗ್ತಿದೆ ಅಂತ ಹೇಳ್ತಾಳೆ. ಮತ್ತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ನೈಟ್ ಟೈಮ್ ಆಗಿದೆ. ವಾಲ್ಟರ್ ವೈಟ್ ರಾತ್ರಿ ಹೊತ್ತು ತನ್ನ ಹೈಸನ್ಬರ್ಗ್ ನ ರೂಪದಲ್ಲಿ ಈ ಟೋಪಿಯನ್ನ ಹಾಕಿ ರೋಡ್ ನ ನಡುವಲ್ಲಿ ಹೋಗ್ತಿದ್ದಾನೆ. ಮತ್ತೆ ಸಡನ್ ಆಗಿ ಕಾಲ್ ಬರುತ್ತೆ ಸ್ವಲ್ಪ ಹಿಂದೆ ತಿರುಗು ಅಂತ. ಅಂಡ್ ಅಲ್ಲಿಗೆ ಸೀನ್ ಚೇಂಜ್ ಆಗುತ್ತೆ. ಅಂಡ್ ಈಗ ಬೆಳಿಗ್ಗೆ ಕೂಡ ಆಗಿರುತ್ತೆ. ಬೆಳಿಗ್ಗೆ ಕಾರ್ ನ ಓನರ್ ನ ಬಳಿ ಅಂದ್ರೆ ಕಾರ್ ವಾಶ್ ಇರೋ ಜಾಗ ಇದೆಯಲ್ಲ ಇಲ್ಲಿ ಸ್ಕೈಲರ್ ಬಂದಿರ್ತಾಳೆ. ಯಾಕಂದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೇಳ್ತೀನಿ. ಸ್ಕೈಲರ್ ಈಗ ಕಾರ್ ವಾಶ್ ನ ಜಾಗ ಏನಿತ್ತು ಮುಂಚೆ ವಾಲ್ಟರ್ ವೈಟ್ ಕೆಲಸ ಮಾಡ್ತಿದ್ನಲ್ಲ ಆ ಜಾಗ ಅದನ್ನ ಖರೀದಿ ಮಾಡಬೇಕು ಅಂತ. ಇದರ ಮೂಲಕ ವಾಲ್ಟರ್ ವೈಟ್ ಈಗ ಹಣವನ್ನ ಅರ್ನ್ ಮಾಡಿದ್ರೆ ಅದು ಕಾರ್ ವಾಶ್ ನ ಮೂಲಕ ಅಂತ ಗೊತ್ತಾಗುತ್ತೆ. ಸೊ ಆ ಇಲ್ಲಿಗಲ್ ಮನೆಯನ್ನ ಕೂಡ ಒಂದು ಲೀಗಲ್ ಅಂತಾನೆ ಹೇಳಿ ತಮ್ಮನ್ನ ತಾವು ಶ್ರೀಮಂತರನ್ನಾಗಿ ತೋರಿಸ್ಕೊಳ್ಬಹುದು. ಹಾಗಾಗಿ ಆ ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅವಳು ಬರ್ದಿದ್ಲು. ಆ ಜಾಗದ ಎತ್ತರ, ಅದರ ಆಸ್ತಿ ಯಾರದ್ದು, ಅದರ ಕಂಪನಿ ಓನರ್ಸ್ ಹೇಗೆ ನಡವಳಿಕೆ ಇದೆ, ಎಲ್ಲಾ ಲೆಕ್ಕಾಚಾರಗಳು. ಸೊ ಇದನ್ನ ಹಿಡ್ಕೊಂಡೆ ಇಲ್ಲಿಗೆ ಬಂದಿದ್ದಾಳೆ. ಸೊ ಈ ಜಾಗಕ್ಕೆ ಇಷ್ಟೇ ಕಡಿಮೆ ಅಮೌಂಟ್ ನಮ್ಮ ಹತ್ರ ಇರೋದು ಕೊಡೋದಕ್ಕೆ ಎಲ್ಲ ಹೇಳ್ಬಿಡ್ತಾಳ. ಆದ್ರೆ ಈ ಓನರ್ ಹೇಳ್ತಾನೆ ನಿಮ್ಮ ಪ್ರಕಾರ ವಾಲ್ಟರ್ ವೈಟ್ ಅಂದ್ರೆ ನಿನ್ನ ಗಂಡ ಇದನ್ನ ಕಮ್ಮಿ ಹಣಕ್ಕೆ ತಗೊಳ್ತಾನೆ ಅಂತ. ಆದ್ರೆ ಇದರ ಮೌಲ್ಯ $20 ಮಿಲಿಯನ್ ಗಳು. ಅಷ್ಟು ಹಣ ನಿಮ್ಮ ಹತ್ರ ಇಲ್ಲ. ಸೊ ಅಷ್ಟು ಹಣ ನೀವು ಕೊಡ್ತಿದ್ರೆ ನಾನು ಹೇಗೆ ಇದನ್ನ ಕೊಡ್ಲಿ. ಸೊ ಅಲ್ಲಿಂದ ಹೋಗ್ಬಿಡ್ತಾಳೆ ಸ್ಕೈಲರ್. ಈಗ ಇನ್ನೊಂದು ಕಡೆ ಮೈಕ್ ಒಂದು ಪಬ್ ನಲ್ಲಿ ಬೀರನ್ನ ಕುಡಿತಾ ಇರ್ತಾನೆ. ಅಂಡ್ ಆ ಜಾಗಕ್ಕೆ ಬರ್ತಾನೆ ವಾಲ್ಟರ್ ವೈಟ್. ವಾಲ್ಟರ್ ವೈಟ್ ಮೈಕ್ ಅನ್ನ ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾನೆ. ನೋಡು ಮೈಕ್, ನಾನು ಹಾಗೂ ನೀನು ಸೇಮ್ ದೋಣಿಯಲ್ಲಿದ್ದೀವಿ. ನೀನು ಕೂಡ ಗುಸ್ತಾವನ ಪರವಾಗಿ ಕೆಲಸ ಮಾಡ್ತೀಯಾ, ಮತ್ತೆ ನಾನು ಕೂಡ ಅವನ ಪರವಾಗಿ ಕೆಲಸ ಮಾಡ್ತೀನಿ. ಅಂದ್ರೆ ಡ್ರಗ್ ತಯಾರಿಕೆಯನ್ನು ಮಾಡ್ತೀನಿ. ಆದ್ರೆ ನನ್ನ ಟೀಮ್ಗೆ ನೀನ್ ಸ್ವಲ್ಪ ಸೇರಿದ್ರೆ ಅದು ಬೆಟರ್ ಇರುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಟೋಟಲ್ ಆಗಿ ಹೇಳೋದಾದ್ರೆ ಇವನಿಗೆ ಗುಸ್ತಾವನ ಬಳಿ ಮಾತಾಡಿಸ್ಬೇಕು ಅಂತ. ಮೈಕ್ ಹೇಳ್ತಾನೆ ಗುಸ್ತಾವ್ ಅವನ ಕೊನೆಯ ಮೆಸೇಜ್ ಅನ್ನ ನಿಂಗೆ ಕೊಟ್ಟಿದ್ದಾನೆ. ವಾಲ್ಟರ್ ವೈಟ್ ಹೇಳ್ತಾನೆ ಯಾವಾಗ? ಅದೇ ಆ ದಿನ ನಿನ್ನ ಕಣ್ಣೆದುರಲ್ಲೇ ಅವನ ಕಡೆಯವನನ್ನೇ ಕೊಂದಿದ್ನಲ್ಲ. ಅದರ ಅರ್ಥ ಏನಂದ್ರೆ ನೀವು ಕೂಡ ಇದೇ ಗತಿ ಆಗ್ತೀರಾ ಅಂತ ಅವ್ನು ತೋರಿಸಿದ್ದು ಇಂಡೈರೆಕ್ಟ್ ಆಗಿ ನಿಮ್ಗೆ. ವಾಲ್ಟರ್ ವೈಟ್ ಹೇಳ್ತಾನೆ ನಮ್ಗೆ ತೋರಿಸೋಕೋಸ್ಕರ ಅವನನ್ನು
ಕೊಂದಾಕ್ಬಿಟ್ನಾ. ಇದು ಮೆಸೇಜ್ ಯಾವ ರೀತಿ ಮೆಸೇಜ್ ಇದು? ಮೈಕ್ ಹೇಳ್ತಾನೆ ನೀನ್ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ಯಾ ವಾಲ್ಟರ್ ವೈಟ್ ಅಂತ. ಅಂಡ್ ವಾಲ್ಟರ್ ವೈಟ್ ಗೆ ಮೈಕ್ ಚೆನ್ನಾಗಿ ಹೊಡೆದು ಬಿಡ್ತಾನೆ, ಅಲ್ಲೇ ಬಿದ್ದು ಬಿಡ್ತಾನೆ ವಾಲ್ಟರ್ ವೈಟ್. ಸೊ ಚಂದ ಪಂಚ್ ಕೂಡ ಬಿದ್ದಿದೆ ಗುರು ಇವನಿಗೆ. ಅಂಡ್ ಅಲ್ಲಿಂದ ಮೈಕ್ ಕೂಡ ಹೋದ. ಇನ್ನೊಂದು ಕಡೆ ಜೆಸ್ಸಿನ ಪಾರ್ಟಿ ಎಲ್ಲ ಮುಗ್ದಿದೆ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗೋ ಸಂದರ್ಭದಲ್ಲೇ ಇವನ ರೂಮ್ ಇಡೀ ಕಸದ ದೊಡ್ಡಿಯಾಗಿದೆ. ಆದ್ರೆ ಅವನು ಒಬ್ಬನೇ ಇದ್ದಾನೆ. ಇದರಿಂದ ಅವನ ಮೆಂಟಲ್ ಹೆಲ್ತ್ ಕಂಪ್ಲೀಟ್ ಆಗಿ ಹಾಳಾಗ್ತಿದೆ. ಯಾಕಂದ್ರೆ ಅವನಿಗೆ ನೆನಪಾಗ್ತಿದೆ ಗೇಲಿನ ಸಾವಿನದ್ದೇ. ಅಂಡ್ ಈಗ ಎಪಿಸೋಡ್ 3 ಈಗ ನಾವು ನೋಡ್ತೀವಿ ವಾಲ್ಟರ್ ವೈಟ್ ತುಂಬಾನೇ ಕೋಪದಲ್ಲಿದ್ದಾನೆ. ಸೊ ಇವನು ಬಂದಿದ್ದಾನೆ ಲ್ಯಾಬ್ಗೆ. ಲ್ಯಾಬ್ ಅಲ್ಲಿ ನೋಡಿದ್ರೆ ಪುನಃ ಕೋಪ ನೆತ್ತಿಗಿರುತ್ತೆ. ಯಾಕಂದ್ರೆ ಇಲ್ಲಿ ಕಾಣ್ತಿದೆ ಸಿಸಿ ಕ್ಯಾಮರಾ. ಎಸ್ ಅದೇ ಪ್ಲಾನ್ ಆಗ್ತಿದೆ. ಇಲ್ಲಿ ಇವರ ಡ್ರಗ್ ತಯಾರಿಕೆಯನ್ನ ಸಿಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡ್ತಿದ್ದಾರೆ. ವಾಲ್ಟರ್ ವೈಟ್ ನ ಮುಖ ಅಂತೂ ಪಂಚ್ ಹೊಡೆದು ಈ ರೀತಿ ಆಗಿದೆ. ಅದೇ ಕಳೆದ ಎಪಿಸೋಡ್ ನಲ್ಲಿ ಮೈಕ್ ಇವನ ಮುಖಕ್ಕೆ ಹೊಡೆದಿದ್ದ. ಸೊ ಈ ಕೆಂಪಾದ ಮುಖವನ್ನು ಇಟ್ಕೊಂಡೆ ನಮ್ಮ ವಾಲ್ಟರ್ ವೈಟ್ ಮನೆಗೆ ಬರ್ತಾನೆ. ಸ್ಕೈಲರ್ ಡೋರ್ ಓಪನ್ ಮಾಡಿದ ತಕ್ಷಣ ಕೇಳ್ತಾಳೆ, ವಾಲ್ಟರ್ ವೈಟ್ ಏನಾಯ್ತು ನಿನ್ನ ಮುಖಕ್ಕೆ? ಯಾರು ನಿಂಗೆ ಹೊಡೆದ್ರು? ನಿನ್ನ ಡ್ರಗ್ ನ ಟೀಮ್ ಏನಾದ್ರು ಉಪದ್ರ ಕೊಡ್ತಾ ಹೇಗೆ? ವಾಲ್ಟರ್ ಹೇಳ್ತಾನೆ, ಏನಿಲ್ಲ, ಅದ್ ನಾನು ರೆಂಟ್ ಹೌಸ್ ಗೆ ಹೋಗಿದ್ದೆ, ಮತ್ತೆ ಸ್ನಾನ ಮಾಡುವಾಗ ತಪ್ಪಿ ಬಿದ್ದೆ, ಇದರಿಂದ ಮುಖ ಈ ರೀತಿ ಆಗಿದೆ ಅಂತ. ಸ್ಕೈಲರ್ ಹೇಳ್ತಾಳೆ, ನನ್ನ ಹತ್ರ ನಿನ್ನ ಸುಳ್ಳುಗಳು ಬೇಡ, ಸತ್ಯ ಹೇಳು, ಏನಾದ್ರೂ ಡೇಂಜರ್ ಇದೆಯಾ? ನಮ್ಮ ಫ್ಯಾಮಿಲಿಗೆ ಏನಾದ್ರೂ ಆಗೋದ್ರಲ್ಲಿ ಇದೆಯಾ? ವಾಲ್ಟರ್ ವೈಟ್ ಹೇಳ್ತಾನೆ, ಏನು ಡೇಂಜರ್ ಡೇಂಜರ್ ಅಂತ ಒಬ್ಬಿಡಿದ್ಯಾ ಇಡೀ ದಿನ? ಏನಿಲ್ಲ, ನಾನು ಹಾಗೂ ನನ್ನ ವರ್ಕರ್ ಬಾರ್ ನಲ್ಲಿ ಕೂತಿದ್ವಿ, ಸ್ವಲ್ಪ ನಮ್ಮ ಬಿಸ್ನೆಸ್ ನ ಬಗ್ಗೆ ಪ್ಲಾನ್ ಮಾಡ್ತಿದ್ವಿ. ಆಗ ಅವನಿಗೆ ನನ್ನ ಸ್ಟ್ರಾಟಜಿ ಇಷ್ಟ ಆಗ್ಲಿಲ್ಲ, ಸೊ ನನ್ನನ್ನ ಪಂಚ್ ಮಾಡ್ದ, ಅಷ್ಟೇ ವಿಷಯ ಆಗಿದ್ದು. ಸುಮ್ನೆ ನನ್ನ ತಲೆ ಹಾಳು ಮಾಡ್ಬೇಡ ಅಂತ ಹೋಗ್ತಾನೆ. ಇನ್ನೊಂದು ಕಡೆ ಹ್ಯಾಂಕ್ ಅನ್ನು ತೋರಿಸ್ತಾರೆ. ಇವನಂತೂ ಟಿವಿಯಲ್ಲಿ ಏನೇನೋ ನೋಡ್ತಿದ್ದಾನೆ. ಅಂಡ್ ಮ್ಯಾರಿ ಬಂದ ತಕ್ಷಣ ಚೇಂಜ್ ಮಾಡ್ತಾನೆ ಚಾನಲ್ ಅನ್ನೇ. ವಾಟ್ ಏನೇ ಇರ್ಲಿ, ಈಗ ನಮ್ಮ ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ಬರ್ತಾರೆ ಸೋಲ್ ಗುಡ್ ಮ್ಯಾನ್ ನ ಬಳಿಗೆ. ವಿಷಯ ಏನಂದ್ರೆ ಈಗ ಕಾರ್ ವಾಶ್ ಅನ್ನ ಬೈ ಮಾಡ್ಬೇಕು ತಾನೆ, ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಒಂದು ಪ್ಲಾನ್ ಬೇಕೀಗ. ಸ್ಕೈಲರ್ ಗೆ ಗೊತ್ತಿರೋ ಪ್ರಕಾರ, ಅಲ್ಲಿನ ಓನರ್ ಹೇಳಿರೋ ಪ್ರಕಾರ, ಆ ಕಾರ್ ವಾಶ್ ಜಾಗವನ್ನು ಬೈ ಮಾಡ್ಬೇಕಾದ್ರೆ 20 ಮಿಲಿಯನ್ ಕ್ಯಾಶ್ ಅನ್ನ ತರಬೇಕು. ಸದ್ಯಕ್ಕೆ ಅವರ ಬಳಿ ಅಷ್ಟು ಕ್ಯಾಶ್ ಇಲ್ಲ, ಆದ್ರೆ ಆ ಜಾಗ ಅವ್ರಿಗೆ ಅಂತೂ ಬೇಕೇ ಬೇಕು. ಸೊ ಇದಕ್ಕೆ ಉತ್ತರವಾಗಿ ನಮ್ಮ ಸೋಲ್ ಗುಡ್ ಮ್ಯಾನ್ ಹೇಳ್ತಾನೆ, ನಿಮ್ಗೆ ಆ ಜಾಗ ಬೇಕಂದ್ರೆ ಹಲವಾರು ದಾರಿಗಳಿವೆ. ಒಂದು ಮನಿ ಲಾಂಡ್ರಿಂಗ್ ಮಾಡಬೇಕು, ಅದರ ಹಣದಿಂದ ಅದನ್ನ ಬೈ ಮಾಡಬಹುದು. ಸ್ಕೈಲರ್ ಹೇಳ್ತಾಳೆ, ಅದು ಸರಿಯಾಗಲ್ಲ, ಯಾಕಂದ್ರೆ ಸಡನ್ ಆಗಿ ಆ ಹಣ ಬಂದಾಗ ಅವರಿಗೆ ಕೂಡ ಡೌಟ್ ಬರುತ್ತೆ. ಗುಡ್ ಮ್ಯಾನ್ ಹೇಳ್ತಾನೆ, ಹಾಗಾದ್ರೆ ನಾವು ಟೆರರಿಸ್ಟ್ ಗಳನ್ನ ಕರೆಸಿದ್ರೆ ಹೇಗೆ? ಅವರವರೇ ಫೈಟ್ ಮಾಡಿ ಇವನನ್ನ ಎತ್ಕೊಂಡು ಹೋಗ್ತಾರೆ. ಸ್ಕೈಲರ್ ಹೇಳ್ತಾಳೆ, ಆ ರೀತಿ ಎಲ್ಲ ಮಾಡೋದು ಬೇಡ, ಏನೇ ಆದ್ರೂ ಒಳ್ಳೆ ರೀತಿಯಲ್ಲಿ ಅಥವಾ ಜನರಿಗೆ ಯಾವುದೇ ರೀತಿ ಹಾನಿ ಆಗದೆ ಇರೋ ರೀತಿ ಆ ಕಾರ್ ವಾಶ್ ಜಾಗವನ್ನ ಖರೀದಿಸಬೇಕು ಅಂತ. ಸೊ ಏನ್ ಮಾಡುದು ಅಂತ ಆಲೋಚನೆ ಮಾಡ್ತಾರೆ ಎಲ್ರು ಕೂಡ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಕಾಣುತ್ತೆ ಜೆಸ್ಸಿ ಇದ್ದ ಜಾಗಕ್ಕೆಲ್ಲ ಹೋಗ್ತಾನೆ, ಆಟ ಎಲ್ಲ ಆಡೋಕ್ ನೋಡ್ತಾನೆ, ವಾಪಸ್ ಪಾರ್ಟಿ ಮನೆಯಲ್ಲಿ ಮಾಡ್ತಾನೆ. ಆದ್ರೆ ಏನೇ ಮಾಡಿದ್ರು ಕೂಡ ಅವನು ಮಾಡಿದಂತಹ ಗೇಲ್ನ ಹತ್ಯೆಯನ್ನ ಮರೆಯೋದಕ್ಕೆ ಆಗ್ತಾನೆ ಇಲ್ಲ. ಅದೇ ಟೈಮ್ಗೆ ಇನ್ನೊಂದು ಸೈಡ್ ನಲ್ಲೇ ಮ್ಯಾರಿ ಸಡನ್ ಆಗಿ ಈ ಒಂದು ಜಾಗಕ್ಕೆ ಬರ್ತಾಳೆ. ಇಲ್ಲೊಬ್ರು ಸೆಲೆಬ್ರಿಟಿಯನ್ನ ಮೀಟ್ ಮಾಡ್ತಾಳೆ, ಮತ್ತೆ ಹೇಳ್ತಾಳೆ, ನಿಮ್ಮ ಮನೆಯನ್ನ ನಾನು ವಿಸಿಟ್ ಮಾಡಬಹುದಾ? ನಾನು ಈ ಪೇಂಟಿಂಗ್ ನ ಫೋಟೋಗ್ರಫಿ ಎಲ್ಲ ಮಾಡ್ತೀನಿ ಅಂತ. ಅದರ ಪ್ರಕಾರ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಇಲ್ಲಿ ಗಮನಿಸ್ತಾಳೆ, ಎಲ್ಲ ಅಜ್ಜ ಅಜ್ಜಿಗಳೇ ಇದಾರೆ, ಮತ್ತೆ ಬೆಲೆ ಬಾಳುವಂತಹ ಪೇಂಟಿಂಗ್ಸ್ ಗಳು ಕೂಡ ಕಾಣ್ತಿವೆ. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸೀಸನ್ 1 ಅಥವಾ 2 ಅಲ್ಲಿ ನೀವು ಗಮನಿಸಿರ್ಬೋದು, ಮ್ಯಾರಿ ಒಬ್ಳು ಕಳ್ಳಿ ಆಗಿದ್ದಾಳೆ ಅಥವಾ ಸುಳ್ಳಿ ಕೂಡ ಆಗಿದ್ದಾಳೆ. ಎಂತ ವಿಚಿತ್ರ ಅಂದ್ರೆ ಅವಳ ಗಂಡ ಪೊಲೀಸ್, ಮತ್ತೆ ಇವಳು ಕಳ್ಳಿ. ಅಂದ್ರೆ ಬೇಕು ಬೇಕು ಅಂತ ಕದಿಯಲ್ಲ, ಬಟ್ ಹಣದ ಅವಶ್ಯಕತೆ ಇದೆ ಅವಳ ಗಂಡನ ಟ್ರೀಟ್ಮೆಂಟ್ ಗೋಸ್ಕರ. ಅದರ ಪ್ರಕಾರ ಅಲ್ಲಿದ್ದಂತ ಕೆಲವೊಂದು ಪೇಂಟಿಂಗ್ಸ್ ಗಳನ್ನ ಕದ್ದು ಹಾಗೆ ಸ್ವಲ್ಪ ಬೆಲೆ ಬಾಳುವಂತಹ ಐಟಮ್ ಏನಿತ್ತು ಅದನ್ನ ತಗೊಂಡ್ಲು. ಆದ್ರೆ ಅಲ್ಲಿಯೇ ಸಿಕ್ಕಿ ಬೀಳ್ತಾಳೆ ಈ ಹೆಂಗ್ಸಿಗೆ. ನೀವು ಇಲ್ಲಿನ ಐಟಮ್ ಕದ್ದಿದ್ದೀರಾ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಪಕ್ಕ ಬ್ಯಾಗ್ ಅನ್ನು ಒಪ್ಪಿಸಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಸೊ ಇವಳು ಕೊಡಲ್ಲ ಅಂತ ಹೇಳಿದ ತಕ್ಷಣ ಪುಷ್ ಮಾಡಿ ಬಿಡ್ತಾಳೆ ಚೀಲವನ್ನ. ಆಗ ಗೊತ್ತಾಗುತ್ತೆ ಎಲ್ಲ ಕದ್ದಿದ್ದಾಳೆ ಅಂತ. ಇದರ ಪ್ರಕಾರ ಪೊಲೀಸ್ಗೆ ಕೂಡ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಅಂಡ್ ಸಡನ್ ಆಗಿ ಹ್ಯಾಂಕ್ ನಿಗೆ ಕೂಡ ಇಲ್ಲಿ ಕಾಲ್ ಬಂದಿರುತ್ತೆ, ನಿಮ್ಮ ಹೆಂಡತಿ ಮ್ಯಾರಿ ಸೆಲೆಬ್ರಿಟಿಯ ಮನೆಗೆ ಬಂದು ಪೇಂಟಿಂಗ್ಸ್ ಅನ್ನೆಲ್ಲ ಕದ್ದುಕೊಂಡು ಹೋಗಿದ್ಲು ಅಂತ. ಆದ್ರೆ ಹ್ಯಾಂಕ್ ಕೂಡ ಒಬ್ಬ DEA ಪೊಲೀಸ್ ಆಗಿರೋ ಕಾರಣ ಅವನ ಇನ್ಫ್ಲೂಯೆನ್ಸ್ ನಿಂದ ಮ್ಯಾರಿ ಜೈಲಿಗೆ ಹೋಗೋದು ತಪ್ಪೋಯ್ತು. ಸೊ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಈ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಮ್ಯಾರಿಗೆ ಕೂಡ ತುಂಬಾನೇ ಬೇಜಾರಾಗುತ್ತೆ. ಅಷ್ಟಕ್ಕೂ ಅವಳು ಕದ್ದಿದ್ದು ಯಾವುದು ಸುಮ್ನೆ ವಿಷಯಕ್ಕಲ್ಲ, ಬದಲಾಗಿ ಹ್ಯಾಂಕ್ ನ ಟ್ರೀಟ್ಮೆಂಟ್ ಗೆ ಆಗಿತ್ತು. ಏನೇ ಇರ್ಲಿ, ಈಗ ಬೆಳಿಗ್ಗೆ ಆಗಿರುತ್ತೆ. ಕಾರ್ ವಾಶ್ ನ ಜಾಗದಲ್ಲಿ ಈ ಒಬ್ಬ ವ್ಯಕ್ತಿ ಲೆಕ್ಕಾಚಾರ ಮಾಡ್ತಿದ್ದಾನೆ ಏನೋ. ಬೇಸಿಕಲಿ ಇವನು ಸೋಲ್ ಗುಡ್ ಮ್ಯಾನ್ ನ ಕಡೆ ಅವನು. ಸೊ ಇಲ್ಲಿ ಆಗ್ತಿರೋದು ಪ್ಲಾನ್ ಗೈಸ್. ಇವನು ಹೇಳ್ತಾನೆ, ನೋಡಿ ಇದು ಚರಂಡಿಯ ನೀರು, ಇದನ್ನ ಶೇಕ್ ಮಾಡಿದಾಗ ಇದರ ಎಷ್ಟು ಕಲರ್ ಚೇಂಜ್ ಆಯ್ತಂದ್ರೆ ನೀವೇ ಅಂದಾಜು ಮಾಡಬಹುದು ಎಷ್ಟು ಕೆಟ್ಟ ಪ್ಲೇಸ್ ಇದು ಅಂತ. ಓನರ್ ಹೇಳ್ತಾನೆ, ಏನ್ ಹೇಳ್ತಿದಾರೆ ನೀವು? ನಾನು ಸರಿಯಾದ ಸೋಪ್ ಯೂಸ್ ಮಾಡ್ತಿದ್ದೀನಿ ಕಾರ್ ವಾಶ್ ಗೋಸ್ಕರ, ಯಾರು ಕೂಡ ಇಂತ ದೂರನೇ ಹೇಳಿಲ್ಲ ನಮ್ಗೆ. ಇವನು ಹೇಳ್ತಾನೆ, ಸರ್ ಅದೆಲ್ಲ ದೂರು, ನೀವು ಬಳಸ್ತಿರೋ ಸೋಪ್ ಸರಿ ಇಲ್ಲ ಅಂತ ನಾನು ಹೇಳ್ತಿರ್ಲಿಲ್ಲ, ಬದಲಾಗಿ ನಿಮ್ಗೆ ಗೊತ್ತಿದೆಯಲ್ಲ ನಮ್ಮ ದೇಶದ ರೂಲ್ಸ್ ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ. ನೀವು ಕಾರ್ ವಾಶ್ ಮಾಡಿ ಅದರ ಸೋಪಿನಿಂದ ಬರುವಂತ ನೀರೇನಿದೆ ಅದರಿಂದ ಚರಂಡಿ ನೀರು ಉತ್ಪಾದನೆ ಆಗಿ ತುಂಬಾ ಕೆಟ್ಟದಾದ ಸ್ಮೆಲ್ ಎಲ್ಲ ಬರ್ತಿದೆ, ಇದರಿಂದ ಪೊಲ್ಯೂಷನ್ ಆಗೋ ಸಾಧ್ಯತೆ ಇದೆ. ಸೊ ಇದಕ್ಕೋಸ್ಕರ ನೀವು ಸರಿ ಮಾಡ್ಬೇಕಾಗುತ್ತೆ ಇಡೀ ಸಿಸ್ಟಮ್ ಅನ್ನೇ, ಅಂದ್ರೆ ಇಡೀ ಕಾರ್ ವಾಶ್ ಅನ್ನೇ ಬದಲಿಸಬೇಕು ಅಂತ. ಓನರ್ ಹೇಳ್ತಾನೆ, ನಂಗೆ ಹುಚ್ಚಿಡ್ತಿದ್ಯಾ ಇದನ್ನ ಬದಲಿಸೋಕೆ, ಇದಕ್ಕೆ ನಾನು ತುಂಬಾ ಹಣ ಕೊಟ್ಟಿದ್ದೀನಿ. ಇವನು ಹೇಳ್ತಾನೆ, ಸರ್ ನೀವೇನೇ ಹೇಳಿದ್ರು ಇದು ನಮ್ಮ ಪೂರ್ತಿ ದೇಶಕ್ಕೆನೆ ಆರ್ಡರ್ ಬಂದಿದೆ, ಇನ್ನು ಕ್ಲಿಯರ್ ಆಗಿ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇವನ ಕಿವಿಯಲ್ಲಿತ್ತು ಬ್ಲೂಟೂತ್, ಮತ್ತೆ ಇವನಿಗೆ ಕಂಪ್ಲೀಟ್ ಕಾನೂನಿನ ರೂಲ್ಸ್ ಅನ್ನ ಹೇಳ್ತಿದ್ದಾಳೆ ಸ್ಕೈಲರ್. ನ್ಯೂ ಮೆಕ್ಸಿಕೋ ಹಜಾರ್ಡಸ್ ವೇಸ್ಟ್ ಆಕ್ಟ್ ಆಫ್ 1978 ಸೆಕ್ಷನ್ 74 ಚಾಪ್ಟರ್ 4 ಪಾರ್ಟ್ 13ನೇ ಪ್ರಕಾರ ಯಾವುದೇ ಒಂದು ವಿಷಕಾರಿಯಾದಂತಹ ವೇಸ್ಟ್ ಆಗಿರ್ಬೋದು, ಅದು ನಿಮ್ಮ ಕಾರ್ನ ವಾಶ್ ಅಲ್ಲೇ ಆಗಿರ್ಬೋದು, ಇದರಿಂದ ಆಗಿರುವಂತಹ ಪೊಲ್ಯೂಷನ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಇನ್ನು ಕೂಡ ನೀವು ಇಲ್ಲೇ ಇರ್ತೀರಾ ಅಂದ್ರೆ ಫೈನ್ ಕಟ್ಟಬೇಕಾಗುತ್ತೆ ಅಷ್ಟೇ. ಒಂದು ಜಾಗವನ್ನ ಕ್ಲೀನ್ ಮಾಡಿ, ಇಲ್ಲಾಂದ್ರೆ ಫೈನ್ ಕೊಡಿ ಅಷ್ಟೇ. ಇಲ್ಲಿ ನಾವು ಗಮನಿಸಬಹುದು ಸ್ಕೈಲರ್ ನ ಬುದ್ಧಿವಂತಿಕೆ ಕೂಡ. ಬಟ್ ಗಾಯ್ಸ್ ಇದನ್ನ ನೋಡಿದಾಗ ನಂಗೆ ಒಂದು ಸಣ್ಣ ಥಾಟ್ ಬಂತು. ನಮ್ಮ ಇಂಡಿಯಾದಲ್ಲೂ ಸ್ವಚ್ಛ ಭಾರತ್ ಅಂತ ಕಾಯ್ದೆ ಇದೆ, ಆದ್ರೆ ರೋಡ್ ಸೈಡ್ ಕಸ ಇರುತ್ತೆ, ಏನ್ ಮಾಡೋದಕ್ಕಾಗೋದಿಲ್ಲ. ಏನೇ ಇರ್ಲಿ, ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ತೋರಿಸ್ತಾರೆ ಹ್ಯಾಂಕ್ ನನ್ನ. ಇವನಿಗೆ ಸ್ವಲ್ಪ ಅಮೌಂಟ್ ಅನ್ನು ಕೊಡೋದಕ್ಕೆ ಮತ್ತೆ ಸ್ವಲ್ಪ ಡಿಸ್ಕಸ್ ಅನ್ನ
ಮಾಡೋದಕ್ಕೆ ಈ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಸ್ವಲ್ಪ ಡ್ರಗ್ ನ ವಿಷಯನೇ ಮಾತಾಡ್ತಿದ್ದಾರೆ ಇವರು. ಅಂಡ್ ಇನ್ನೊಂದು ಕಡೆ ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ತುಂಬಾನೇ ಖುಷಿಯಾಗಿದ್ದಾರೆ, ಯಾಕಂದ್ರೆ ಅವ್ರೀಗ ಕಾರ್ ವಾಶ್ ಜಾಗವನ್ನ ಪೈ ಮಾಡಬಹುದು. ಸೊ ತುಂಬಾನೇ ಖುಷಿಯಾಗಿದ್ದಾರೆ ಫಸ್ಟ್ ಟೈಮ್ ಲೈಫ್ ನಲ್ಲಿ. ಅಂಡ್ ಅಗೇನ್ ಹ್ಯಾಂಕ್ ನ ಸೈಡ್ ಹೋಗೋಣ. ಇವನು ಸ್ವಲ್ಪ ಎಕ್ಸ್ರೇ ಅನ್ನ ಚೆಕ್ ಮಾಡ್ತಿರ್ತಾನೆ, ಹಾಗೇನೆ ತುಂಬಾನೇ ಫೋಕಸ್ ಆಗಿ ಏನನ್ನು ನೋಡ್ತಿದ್ದಾನೆ. ಏನಾಗ್ತಿದೆ ಇಲ್ಲಿ ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಅಂಡ್ ಈಗ ಎಪಿಸೋಡ್ 4 ಈಗ ನಮ್ಗೆ ತೋರಿಸ್ತಾರೆ ಮೈಕ್ ಈ ಲಾಸ್ ಪಾಲಸ್ ನ ಡಬ್ಬಗಳಲ್ಲಿ ಡ್ರಗ್ ನ ಎತ್ಕೊಂಡು ಹೋಗ್ತಿದ್ದಾನೆ, ಅದೇ ಸಪ್ಲೈ ಮಾಡೋದಕ್ಕೆ. ಆದ್ರೆ ದಾರಿಯಲ್ಲಿ ಸಿಗ್ತಾರೆ ಕೆಲವೊಂದು ಥರ್ಡ್ ಪಾರ್ಟಿ ಡೀಲರ್ಸ್ ಗಳು. ಇವರು ಗನ್ ಇಂದ ಶೂಟ್ ಮಾಡ್ತಾರೆ, ಆದ್ರೆ ಹೇಗಾದ್ರೂ ಮಾಡಿ ಮೈಕ್ ಅವರನ್ನ ಕೊಂದ್ ಬಿಡ್ತಾನೆ. ಆದ್ರೆ ಒಬ್ಬನ ಗುಂಡು ಬಿತ್ತು ಮೈಕ್ ನ ಕಿವಿಗೆ, ಅಂಡ್ ಅವನ ಕಿವಿ ಸ್ವಲ್ಪ ಹರಿದೋಯ್ತು. ಇನ್ನೊಂದು ಕಡೆ ವಾಲ್ಟರ್ ವೈಟ್ ಗೆ ಸುಳ್ಳಿನ ಕಥೆಯನ್ನ ಹೇಳೋದಕ್ಕೆ ಸ್ಕೈಲರ್ ಹೇಳಿರ್ತಾಳೆ, ಅಂದ್ರೆ ಈಗ ಸುಳ್ಳಿನ ಕಥೆಯನ್ನ ಕಂಟಿನ್ಯೂ ಮಾಡಬೇಕು. ಇವತ್ತು ಹ್ಯಾಂಕ್ ಅನ್ನ ಮೀಟ್ ಆಗೋದಕ್ಕೆ ನಾವು ಮೂವರು ಹೋಗೋಣ. ಅಂಡ್ ಎಲ್ಲ ಸತ್ಯಗಳನ್ನ, ಅಂದ್ರೆ ಈಗ ನಾವು ಸುಳ್ಳಿನ ಕಥೆಯನ್ನು ಸೃಷ್ಟಿಸಿದೀವಿ, ಅದೇ ನೀನು ಗ್ಯಾಮ್ಲಿಂಗ್ ಇಂದ ಹಣವನ್ನ ಮಾಡಿದ್ದು ಅಂತ, ಅದನ್ನ ಅವನೆದುರು ಕನ್ಫ್ಯೂಸ್ ಮಾಡಬೇಕು. ನೀನು ಮೊದಲದಾಗಿ ಹ್ಯಾಂಕ್ ಹತ್ರ ಎಲ್ಲ ವಿಷಯನ ಹೇಳಿ, ನಂಗೆ ಅದರಿಂದ ತುಂಬಾ ದೊಡ್ಡ ಲಾಸ್ ಆಗಿತ್ತೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಬೆಗ್ ಮಾಡ್ಬೇಕು. ಟೋಟಲ್ ಆಗಿ ಅವರಿಗೆ ಸಿಂಪತಿ ಸಿಗ್ಬೇಕು ನಿನ್ನ ಆಕ್ಟಿಂಗ್ ಇಂದ. ವಾಲ್ಟರ್ ವೈಟ್ ಹೇಳ್ತಾನೆ, ಏನ್ ಹೇಳ್ತಿದ್ಯಾ ನೀನು? ಹಾಗೇನೆ ಕಥೆಯಲ್ಲಿ ನೀನು ಆ ಟೆಡ್ ನ ಜೊತೆಗೆ ಮಲಗಿದ್ಯಲ್ಲ, ಅದನ್ನ ಸಾಕು. ಏನ್ ಗುರು ಇವನು ಸ್ಕೈಲರ್ ಅನ್ನ ರೋಸ್ಟ್ ಮಾಡ್ತಿದ್ದಾನೆ. ಸ್ಕೈಲರ್ ಹೇಳ್ತಾರೆ, ಹಾಗಾದ್ರೆ ಏನ್ ಹೇಳ್ತೀನಿ ನೀನು? ನಿನ್ನ ಹೆಂಡತಿ ಅಂದ್ರೆ ನಾನು ಅವನ ಜೊತೆಗೆ ಮಲಗಿದ್ದೆ, ಮತ್ತೆ ಅದನ್ನ ಹೀಗೆ ಹೇಳ್ಬೇಕು ಅಂತಾನ. ವಾಲ್ಟರ್ ವೈಟ್ ಹೇಳ್ತಾನೆ, ಏನಿಲ್ಲ ಸಾರಿ ಅದಕ್ಕೆ. ಸೊ ತಕ್ಷಣನೇ ಅಲ್ಲಿಂದ ಹೊರಡ್ತಾರೆ ಹ್ಯಾಂಕ್ ಹಾಗೂ ಮ್ಯಾರಿಯನ್ನ ಮೀಟ್ ಆಗೋದಕ್ಕೆ. ಇಲ್ಲಿಗೆ ಬಂದ ತಕ್ಷಣನೇ ಹ್ಯಾಂಕ್ ಇಲ್ಲಿ ಕೂತಿದ್ದಾನೆ, ಅಂಡ್ ಅವನ ಕೈಯಲ್ಲಿ ಒಂದು ಮೆತ್ ಕಾಣ್ತಿದೆ, ಅಂದ್ರೆ ಇದೊಂದು ಡ್ರಗ್ ಆಗಿದೆ. ಹ್ಯಾಂಕ್ ಹೇಳ್ತಾನೆ, ನಾನು ಈ ಒಂದು ಡ್ರಗ್ ನನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ, ಇದು ನೋಡೋದಕ್ಕೆ ಪಿಂಕ್ ಆಗಿದೆ, ಯಾಕೆ ಅಂತ ವಾಲ್ಟರ್ ಜೂನಿಯರ್ ಕೇಳ್ತಾನೆ. ವಾಲ್ಟರ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಇದರ ಮ್ಯಾಗನೀಸ್ ಆಕ್ಸಿಡೇಷನ್ ಸ್ಟೇಜ್ ನಲ್ಲಿದೆ, ಇದು -3 ಅಥವಾ +7 ನ ಬಿಟ್ವೀನ್ ಅಲ್ಲಿ ಇರುತ್ತೆ. ಇದರ ಕಲರ್ ನ ರೇಂಜ್ ಪರ್ಪಲ್ ಆಗಿರುತ್ತೆ, ಅಥವಾ ಗ್ರೀನ್ ಅಥವಾ ಬ್ಲೂ ಕೂಡ ಇರಬಹುದು, ಆದ್ರೆ ಮೋಸ್ಟ್ ಆಗಿ ಹೈಯೆಸ್ಟ್ ಆಗಿ ಸಿಗುವಂತದ್ದು ಪಿಂಕ್ ಕಲರ್ ಆಗಿದೆ. ಹ್ಯಾಂಕ್ ನಿಗೆ ಕೂಡ ಅನಿಸುತ್ತೆ, ಗುರು ಏನ್ ನಾಲೆಜ್ ಒಂದು, ಆಫ್ಟರ್ ಆಲ್ ಅದೆಲ್ಲ ಬರೋದು ಕೆಮಿಸ್ಟ್ರಿ ಅಲ್ಲೇ, ಅದರಲ್ಲೂ ಡ್ರಗ್ ನ ಬಗ್ಗೆ ಅಂತ ಇವನಿಗೆ ಸಂಪೂರ್ಣ ಮಾಹಿತಿ ಗೊತ್ತಿದೆ. ಹ್ಯಾಂಕ್ ಹೇಳ್ತಾನೆ, ಹೌದು ಇವನು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಸೊ ಈಗ ಸ್ವಲ್ಪ ಮಾತಾಡ್ತಿರ್ತಾರೆ, ಅಂಡ್ ಸಡನ್ ಆಗಿ ಹ್ಯಾಂಕ್ ಹೇಳ್ತಾನೆ, ನಾನೊಬ್ಬ ಸಿಂಗರ್ ಅನ್ನ ಇತ್ತೀಚೆಗೆ ಗಮನಿಸಿದೆ ಟಿವಿಯಲ್ಲಿ, ನೋಡಕ್ಕೆ ಬಯಸ್ತೀಯಾ ವಾಲ್ಟರ್ ವೈಟ್ ಅಂತ ಕೇಳ್ತಾನೆ. ಸೊ ಹಾಕ್ಲಿ ನೋಡೋಣ ಅಂತ ಹೇಳಿ ಸಿಡಿ ಹಾಕ್ತಾಗ ಗೊತ್ತಾಗುತ್ತೆ ಇದರಲ್ಲಿ ಹಾಡು ಕೇಳ್ತಿದೆ, ಮತ್ತೆ ಹಾಡನ್ನ ಹಾಡ್ತಿರೋದು ಗೇಲ್ ಆಗಿದ್ದಾನೆ. ಸೊ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಗೇಲ್ ಒಬ್ಬ ಸಿಂಗರ್ ಆಗಿದ್ದ, ಟಿವಿ ಶೋಗಳಲ್ಲೆಲ್ಲ ಬರ್ತಿದ್ದ ಅಂತ. ಅವನ ನೋಡಿ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಅಂಡ್ ಎಲ್ಲರೂ ಕೂಡ ಈಗ ಡಿನ್ನರ್ ಗೆ ಕೂತ್ಕೊಳ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ. ಈಗ ಸ್ಕೈಲರ್ ಹೇಳಿದ ಪ್ರಕಾರನೇ ವಾಲ್ಟರ್ ವೈಟ್ ಹೇಳ್ತಾ ಹೋಗ್ತಾನೆ, ನಾನು ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೆ, ದಿನ ದಿನ ನನ್ನ ಪೆನ್ಷನ್ ಹಣ ಖಾಲಿ ಮಾಡಿದೆ, ನನ್ನ ಪೂರ್ತಿ ಸಾಲವನ್ನ ಎಡವಿಟ್ಟೆ, ಹೀಗೆ ಲಾಸ್ ಅಲ್ಲೇ ಬದುಕ್ತಿದ್ದೆ ಅಂತ. ಅಂಡ್ ಇದನ್ನ ಕೇಳಿ ಅವರು ಕೂಡ ನಿಜ ಅಂತಾನೆ ತಿಳ್ಕೊಂಡ್ರು. ಅಂಡ್ ಸ್ವಲ್ಪ ಬೇಜಾರಾಗಿರೋ ರೀತಿ ಆಕ್ಟಿಂಗ್ ಮಾಡ್ಕೊಂಡು ನಮ್ಮ ವಾಲ್ಟರ್ ವೈಟ್ ಹೋಗ್ತಾನೆ ಸೀದಾ ಹ್ಯಾಂಕ್ ನ ರೂಮ್ ಗೆ. ಅದ್ರಲ್ಲಿ ಬಂದಿರೋ ವಿಷಯನೇ ಬೇರೆ. ಹ್ಯಾಂಕ್ ನ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ತಲುಪಿದೆ ಅಂತ ನೋಡೋದಕ್ಕೆ ಈ ಫೈಲ್ ಅನ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಫಸ್ಟ್ ಪೇಜ್ ನಲ್ಲೇ ಗೇಲ್ ನ ಸಾವಿನ ಪಿಕ್ ಇದೆ, ಜೊತೆಗೆ ಅಲ್ಲಿ ಒಂದು ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ ಅಂತ. ಇದನ್ನ ನೋಡಿ ತುಂಬಾನೇ ಶಾಕ್ ಆದ ವಾಲ್ಟರ್ ವೈಟ್, ಯಾಕಂದ್ರೆ ಆ ಫಿಂಗರ್ ಪ್ರಿಂಟ್ ಆಗಿತ್ತು ಜೆಸ್ಸಿ ಪಿಂಕ್ ಮ್ಯಾನ್ ಇದು. ಅಂಡ್ ಆಗನೇ ಸಡನ್ ಆಗಿ ರೂಮ್ ನ ಬಾಗಿಲು ಓಪನ್ ಮಾಡ್ತಾನೆ. ವಾಲ್ಟರ್ ವೈಟ್ ಪುಣ್ಯಕ್ಕೆ ಫೈಲ್ ಅನ್ನ ಬದಿಯಲ್ಲಿ ಇಟ್ಟಿದ್ದ. ಹ್ಯಾಂಕ್ ಹೇಳ್ತಾನೆ, ಏನ್ ಮಾಡ್ತಿದ್ದೆ ಒಬ್ಬೊಬ್ನೆ? ಬೈ ದ ವೇ ಹೇಳೋದಕ್ಕೆ ಮರ್ತೋಯ್ತು, ನಾನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದೆ, ನಂಗೆ ಗೊತ್ತಾಯ್ತು ಅದಾಗ ಸಿಡಿಯಲ್ಲಿ ತೋರಿಸಿದಲ್ಲ ಗೇಲ್ ಅನ್ನೋ ವ್ಯಕ್ತಿ, ಅವನನ್ನ ಒಂದು ಜಾಗದಲ್ಲಿ ಕೊಂದಿದ್ರು. ಅಂಡ್ ಅವನ ರೂಮ್ ಎಲ್ಲ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಅವನು ಕೂಡ ಒಬ್ಬ ಕೆಮಿಸ್ಟ್ರಿ ಅವನೇ ಆಗಿದ್ದು, ಡ್ರಗ್ ನ ಬಗ್ಗೆ ತುಂಬಾ ನಾಲೆಜ್ ಇತ್ತು ಅವನಿಗೆ ಅಂತ. ಮತ್ತೆ ಇದೊಂದು ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ, ಯಾರದ್ದು ಅಂತ ಇನ್ನು ಕೂಡ ಅನಲೈಸ್ ಮಾಡ್ತಿದೀವಿ. ಅಂಡ್ ಆ ಜಾಗದಲ್ಲೇ ನಮ್ಗೆ ಈ ಒಂದು ಬುಕ್ ಸಿಕ್ಕಿತ್ತು, ಅದರ ಹೆಸರು ಟು WW ಮೈ ಸ್ಟಾರ್ ಮೈ ಪರ್ಫೆಕ್ಟ್ ಸೈಲೆನ್ಸ್ ಅಂತ. ಅಂಡ್ ಇದನ್ನ ನೋಡಿದ ನಂಗೂ ಕೂಡ ಆಲೋಚನೆ ಆಯ್ತು, ನಮ್ಮ ಇನ್ವೆಸ್ಟಿಗೇಷನ್ ಮಾಡುವಾಗ ಒಬ್ಬ ಹೇಳಿದ್ದ ಈ ಹೈಸನ್ಬರ್ಗ್ ನ ಹೆಸರು ಏನೋ WW ಇಂದ ಶುರು ಆಗುತ್ತೆ ಅಂತ. ಸೊ ಈ WW ಏನಾಗಿರ್ಬೋದು ನಿನ್ನ ಪ್ರಕಾರ? ಅವನ ಹೆಸರು ವಿಡ್ರೋ ವಿಲ್ಸನ್ ಅಂತ ಆಗಿರ್ಬೋದಾ, ವಿಲ್ಲಿ ವಾಂಕ ಅಂತ ಆಗಿರ್ಬೋದಾ, ಅಥವಾ ವಾಲ್ಟರ್ ವೈಟ್ ಅಂತ ಆಗಿರ್ಬೋದಾ? ಇದನ್ನ ಕೇಳಿ ವಾಲ್ಟರ್ ವೈಟ್ ಸಡನ್ ಆಗಿ ಶಾಕ್ ಆಗ್ತಾನೆ ಒಳಗಡೆನೆ. ಆದ್ರೆ ಅವನು ಏನು ಗೊತ್ತಿಲ್ಲದೆ ಇರೋದರ ಎಸ್ ನಾನು ಹಿಡಿದ್ಬಿಟ್ಟೆ ಅಂತ ಒಳ್ಳೆ ಕಾಮಿಡಿ ತರ ಹೇಳ್ತಾನೆ. ಇದನ್ನ ಕೇಳಿ ಅವನಿಗೆ ಡೌಟ್ ಬರೋದಿಲ್ಲ ಅಷ್ಟು. ಆದ್ರೆ ಎಂತ ಸಿಚುವೇಶನ್ ನೀವೇ ನೋಡ್ಬೋದು, ಕಳ್ಳತನ ಎದುರಲ್ಲಿದ್ರು ಕೂಡ ಹ್ಯಾಂಕ್ ನಿಗೆ ಹಿಡಿಲಿಕ್ಕೆ ಆಗ್ತಿಲ್ಲ. ಅಂಡ್ ಸಡನ್ ಆಗಿ ಟಾಪಿಕ್ ಅನ್ನ ಡೈವರ್ಟ್ ಮಾಡ್ತಾನೆ ನಮ್ಮ ವಾಲ್ಟರ್ ವೈಟ್. ನೀನ್ ಯಾವ್ದೋ ಬುಕ್ ಅನ್ನು ತೋರಿಸಿದ್ಯಲ್ಲ WW ಮೈ ಸ್ಟಾರ್ ಅಂತ, ಅದನ್ನ ಬದ್ದಿರೋನು ಕೂಡ ವೈಟ್ ಮ್ಯಾನ್ ಅಂತಾನೆ. ಆಗ ಹ್ಯಾಂಕ್ ಹೇಳ್ತಾನೆ ನಕ್ಕೊಂಡು, ಹೌದು ಗುರು, ಹಾಗೇನೆ ವಾಲ್ಟರ್ ನಂಗೆ ನಿನ್ನ ಹೆಲ್ಪ್ ಜಾಸ್ತಿ ಬೇಕಾಗುತ್ತೆ ಇನ್ನು ಮುಂದೆ, ಯಾಕಂದ್ರೆ ಫಸ್ಟ್ ಗೆ ನಂಗೆ ನಡೆಯೋದಕ್ಕೆ ಆಗುದಿಲ್ಲ, ಮತ್ತೆ ಫ್ಯಾಮಿಲಿಯಲ್ಲಿ ನನ್ನ ಬೆನ್ನೆಲುಬಾಗಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀನೆ. ಸೊ ಇಲ್ಲಿ ಸೀನ್ ಚೇಂಜ್ ಆಗುತ್ತೆ. ವಾಲ್ಟರ್ ವೈಟ್ ತಕ್ಷಣ ನೋಡ್ತಾನೆ ಜೆಸ್ಸಿನ ಬಳಿಗೆ, ಯಾಕಂದ್ರೆ ಜೆಸ್ಸಿನ ಫಿಂಗರ್ ಪ್ರಿಂಟ್ ಅನ್ನ ಹಿಡಿಯಲಾಗಿದೆ. ವಾಲ್ಟರ್ ವೈಟ್ ಕೇಳ್ತಾನೆ, ನೀನೇನಾದ್ರೂ ಫಿಂಗರ್ ಪ್ರಿಂಟ್ ಅನ್ನ ಅಲ್ಲಿ ಬಿಟ್ಟಿದ್ಯಾ, ಗೆಲ್ಲ ಡೆಡ್ ಬಾಡಿ ಏನಾದ್ರೂ ಟಚ್ ಮಾಡಿದ್ಯಾ? ಜೆಸ್ಸಿ ಹೇಳ್ತಾನೆ ಇಲ್ಲ. ಅಂಡ್ ಹಾಗೇನೆ ಗಮನಿಸಬಹುದು ನೀವು, ಇವನಂತೂ ಫುಲ್ ತಲೆ ಶೇವೆ ಮಾಡಾಕ್ಬಿಟ್ಟಿದ್ದಾನೆ ಗುರು, ಯಾಕಂದ್ರೆ ಅದೊಂದು ನಂಬಿಕೆ ಇದೆ, ತಲೆಯನ್ನ ಫುಲ್ ಬೋಳಿಸಿದ್ರೆ ನಿಮ್ಗೆ ಬೆಟರ್ ಫೀಲ್ ಆಗುತ್ತೆ ಅಂತ. ಅಂಡ್ ಇವನಿಗೆ ಬೆಟರ್ ಫೀಲ್ ಯಾಕೆ ಆಗ್ಬೇಕಂದ್ರೆ ಗೇಲ್ ನ ಸಾವಿನಿಂದ. ಅಂಡ್ ಈಗ ಸೋಲ್ ಗುಡ್ ಮ್ಯಾನ್ ಬಳಿಗೆ ಕೂಡ ಹೋಗಿದ್ದಾನೆ ಕಂಪ್ಲೇಂಟ್ ಮಾಡೋದಕ್ಕೆ. ಸೋಲ್ ಗುಡ್ ಮ್ಯಾನ್, ನಾನು ದೊಡ್ಡದೊಂದು ಸಂಕಷ್ಟಕ್ಕೆ ಸಿಲುಕಿದ್ದೀನಿ ವಾಪಸ್ಸು. ಮೊದಲದಾಗಿ ನನ್ನ ಪಾರ್ಟ್ನರ್ ಜೆಸ್ಸಿನದು ಫಿಂಗರ್ ಪ್ರಿಂಟ್ ಸಿಕ್ಕಿದೆ ನನ್ನ ಹೆಂಡತಿಯ ತಂಗಿಯ ಗಂಡನಿಗೆ ಅಂದ್ರೆ ಹ್ಯಾಂಕ್ ನಿಗೆ. ಇದರ ಪ್ರಕಾರ ಅವನ ಇನ್ವೆಸ್ಟಿಗೇಷನ್ ಇನ್ನು ಕೂಡ ಆಳವಾಗಿ ಮಾಡಿದಾಗ ಅವನ ಎದುರಾಗಿ ಗುಸ್ತಾವ್ ಕೂಡ ನಿಲ್ಬಹುದು, ಯಾಕಂದ್ರೆ ಅವನೇ ಇರೋದು ಮೇನ್ ನಮ್ಮ ಡ್ರಗ್ ಬಿಸ್ನೆಸ್ ನಲ್ಲಿ. ಒಂದಕ್ಕೆ ಒಂದು ಕನೆಕ್ಷನ್ ಆಗಿದೆ. ಈಚೆಯಿಂದ ಹ್ಯಾಂಕ್ ನನ್ನ ಫ್ಯಾಮಿಲಿ ಅವನು, ಅವನನ್ನ ನಾನು ಬಿಟ್ಕೊಡೋಕೆ ಆಗೋದಿಲ್ಲ. ಇನ್ನೊಂದು ಕಡೆ ಗುಸ್ತಾವೋ ಇವನನ್ನು ಬಿಟ್ರೆ ಬಿಸ್ನೆಸ್ ನಿಲ್ಲುತ್ತೆ, ಹಾಗಾಗಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಬೊಬ್ಬೆ ಹೊಡಿತಾನೆ. ಇನ್ನೊಂದು ಕಡೆ ಜೆಸ್ಸಿ ಮಲಕೊಂಡು ಬಿದ್ದಿರ್ತಾನೆ. ಅಂಡ್ ಆ ಜಾಗಕ್ಕೆ ಬಂದಿರ್ತಾನೆ ಮೈಕ್. ಅಂಡ್ ಏನು ಮಾತಾಡದೆ ಅವನನ್ನ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಕೂಡ ತೋರಿಸ್ತಾರೆ. ಮೈಕ್ ಗುಸ್ತಾವನನ್ನ ಮೀಟ್ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನಾನು ನೋಡಿದ ಪ್ರಕಾರ ಜೆಸ್ಸಿನ ತಲೆ ಫುಲ್ ಕೆಟ್ಟೋಗಿದೆ, ಅದು ಪಕ್ಕ ಗೇಲ್ ನ ಸಾವಿನಿಂದಾನೆ. ಆದ್ರೆ ಅದರಲ್ಲಿ ಒಂದು ಐಡಿಯಾ ನನ್ಗಿದೆ, ನಾವು ಜೆಸ್ಸಿನನ್ನ ಸೆಳ್ಕೊಳ್ಬಹುದು ಅಂಡ್ ಅವನನ್ನ ನಮ್ಮ ಬಿಸ್ನೆಸ್
ಬಿಸ್ನೆಸ್ ನ ಆದ್ಯತೆ ಮಾಡಬಹುದು. ಯಾಕಂದ್ರೆ ಡ್ರಗ್ ನ ತಯಾರಿಕೆ ಜೆಸ್ಸಿಗೆ ಕೂಡ ಗೊತ್ತಿದೆ ವಾಲ್ಟರ್ ವೈಟ್ ನ ಅವಶ್ಯಕತೆನೇ ಇಲ್ಲ ನಮ್ಗೆ. ಗಸ್ ಹೇಳ್ತಾನೆ ಓಕೆ ಹಾಗಾದ್ರೆ ಪ್ಲಾನ್ ಅನ್ನ ಶುರು ಹಚ್ಕೋ ಅಂತ. ಅದ್ರ ಪ್ರಕಾರನೇ ಇಲ್ಲಿ ಮೈಕ್ ಬಂದಿದ್ದದು ಅಂಡ್ ಜೆಸ್ಸಿಯನ್ನ ಕರ್ಕೊಂಡು ಹೋಗ್ತಾನೆ ಕಾರ್ ನಲ್ಲಿ. ಇವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ನಮ್ಗೆ ಕೂಡ ಗೊತ್ತಿಲ್ಲ. ಹಾಗೇನೆ ಇನ್ನೊಂದ್ ಸೈಡ್ ನಲ್ಲಿ ವಾಲ್ಟರ್ ವೈಟ್ ಲ್ಯಾಬ್ ನಲ್ಲಿ ಚೆಕ್ಔಟ್ ಮಾಡ್ತಾನೆ ಜೆಸ್ಸಿ ಇಲ್ಲಿಗೆ ಸಡನ್ ಆಗಿ ಕಾಣೆ ಆಗಿದ್ದಾನೆ ಅಂತ. ಅವನು ಕಾಲ್ ಮಾಡ್ತಾನೆ, ಇಡೀ ಗಂಟೆಗಟ್ಲೆ ಪರದಾಡ್ತಾನೆ ಅಂಡ್ ಫೈನಲ್ ಆಗಿ ಅಂದಾಜಾಗುತ್ತೆ ಮೈಕ್ ಅವನನ್ನ ಕರ್ಕೊಂಡು ಹೋಗಿರಬಹುದು ಅಂತ. ಅಂದ್ರೆ ಇವನ ಪ್ಲಾನ್ ಇಡೀ ಕೆಡ್ತಾ ಇದೆ ಅಂತ ಅಂದಾಜಾಗ್ತಿದೆ. ಈಗ ಎಪಿಸೋಡ್ 5 ವಾಲ್ಟರ್ ವೈಟ್ ಇಲ್ಲಿ ಓಡಿ ಬರ್ತಾ ಇದ್ದಾನೆ. ಹಾಗೇನೆ ಕಾರನ್ನ ಕೂಡ ಹೈ ಸ್ಪೀಡ್ ಅಲ್ಲಿ ಓಡಿಸ್ತಿದ್ದಾನೆ. ಯಾಕಂದ್ರೆ ಕಳೆದ ಎಪಿಸೋಡ್ ಅಲ್ಲಿ ಆಗಿರೋ ಹಾಗೇನೆ ಜೆಸ್ಸಿ ಕಾಣೆ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಸೊ ಫಸ್ಟ್ ಇವನು ಸ್ಪೀಡ್ ಆಗಿ ಬರ್ತಾನೆ ಲಾಸ್ ಪೋಲಸ್ ಹೋಟೆಲ್ ಗೆ. ಯಾಕಂದ್ರೆ ಅಲ್ಲೇ ಗುಸ್ತಾವೋ ಇರೋದು. ವಾಲ್ಟರ್ ವೈಟ್ ಮೇಲೆ ಕ್ಷಣಕ್ಕೆ ತಿಳ್ಕೊಂಡ ಅವನನ್ನ ಕೊಂದ್ಬಿಟ್ರೆ ಹೇಗೆ ಅಂತ ಹೋಟೆಲ್ ಅಲ್ಲಿ ಭೇಟಿ ಮಾಡಿ ಕೇಳ್ತಾನೆ ನಿಮ್ಮ ಓನರ್ ಗುಸ್ತಾವೋ ಎಲ್ಲಿ ಅಂತ. ಈ ಹೆಂಗ್ಸ್ ಹೇಳ್ತಾಳೆ ಅವರು ಕೆಲಸಕ್ಕೆ ಹೋಗಿದ್ದಾರೆ, ಅವರನ್ನ ನೀವು ಇಲ್ಲಿ ಮೀಟ್ ಆಗೋದಕ್ಕೆ ಆಗೋದಿಲ್ಲ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ ನಂಗೆ ಗೊತ್ತಿಲ್ಲ, ಈಗನೇ ಅವನನ್ನ ಕರೆಸಿ, ನಂಗೆ ಅವನ ಹತ್ರ ಮಾತಾಡೋಕಿದೆ ಅಂತ. ಸೊ ಅವಳು ಒಂದು ಬದಿಗೆ ಹೋಗಿ ಕಾಲ್ ಮಾಡ್ತಾಳೆ ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಸೈಡ್ ಅಲ್ಲಿ ಗ್ಯಾಂಗ್ ಕಾಣ್ತಿದೆ, ಯಾವ್ದೋ ಬರ್ತಿದೆ ಇದೆ ಜಾಗಕ್ಕೆ. ಹಾಗೇನೆ ವಾಲ್ಟರ್ ವೈಟ್ ಗೆ ಒಂದು ಕಾಲ್ ಬರುತ್ತೆ. ನೋಡಿದ್ರೆ ಮೈಕ್ ನ ಕಾಲ್ ಆಗಿದೆ. ಮೈಕ್ ಹೇಳ್ತಾನೆ ಏನ್ ಮಾಡ್ತಿದ್ಯಾ ವಾಲ್ಟರ್ ವೈಟ್ ಗುಸ್ತಾವನ ಹೋಟೆಲ್ ನಲ್ಲಿ. ವಾಲ್ಟರ್ ಹೇಳ್ತಾನೆ ನಮ್ಗೆ ಗೊತ್ತಿಲ್ಲ ನೀವೇನ್ ಮಾಡಿದೀರಾ ಜೆಸ್ಸಿನ ಅಂತ, ಆದ್ರೆ ನಂಗೆ ಈಗನೇ ಹೇಳು ಎಲ್ಲಿದ್ದಾನೆ ಜೆಸ್ಸಿ ಅಂತ. ಮೈಕ್ ಹೇಳ್ತಾನೆ ಅವನೆಲ್ಲೂ ಹೋಗ್ಲಿಲ್ಲ, ನನ್ನ ಕಾರಲ್ಲಿ ಇದ್ದಾನೆ. ವಾಲ್ಟರ್ ಹೇಳ್ತಾನೆ ನೀನ್ ಸುಳ್ಳು ಹೇಳ್ತಿದ್ಯಾ, ಅವನೊಂದ್ ವೇಳೆ ನಿನ್ನ ಜೊತೆಗಿದ್ರೆ ಅವನಿಗೆ ಮೊಬೈಲ್ ಅನ್ನ ಕೊಡು ಅಂತ. ಸೊ ಮೈಕ್ ಮೊಬೈಲ್ ಅನ್ನ ಕೊಡ್ತಾನೆ ಅಂಡ್ ಜೆಸ್ಸಿ ಮಾತಾಡ್ತಿದ್ದಾನೆ. ಏನಾಯ್ತು ಮಿಸ್ಟರ್ ವೈಟ್ ಅಂತ. ವಾಲ್ಟರ್ ಹೇಳ್ತಾನೆ ಜೆಸ್ಸಿ ಏನಾಗ್ತಿದೆ, ನಿಂಗೆ ಏನಾದ್ರೂ ತೊಂದ್ರೆ ಇದೆಯಾ? ಅವನೇನಾದ್ರೂ ಮುಖಕ್ಕೆ ಗನ್ನ ಪಾಯಿಂಟ್ ಹಿಡಿದಿದ್ದಾನ? ಜೆಸ್ಸಿ ಹೇಳ್ತಾನೆ ಇಲ್ಲ, ಅವನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಆದ್ರೆ ಯಾಕೆ ಅಂತ ವಾಲ್ಟರ್ ವೈಟ್ ಕೇಳ್ತಾನೆ. ಜೆಸ್ಸಿ ಹೇಳ್ತಾನೆ ನಂಗೆ ಕೂಡ ಗೊತ್ತಿಲ್ಲ, ಕಳೆದ 1 ಗಂಟೆಗಳಿಂದ ಡ್ರೈವಿಂಗ್ ಮಾಡ್ತಾನೆ ಇದ್ದಾನೆ. ಸೊ ಈಗ ಮೈಕ್ ಗೆ ಕಾಲ್ ವಾಪಸ್ ಕೊಡ್ತಾನೆ. ವಾಲ್ಟರ್ ವೈಟ್ ಇವತ್ತು ಜೆಸ್ಸಿ ನನ್ನ ಜೊತೆಗೆ ಇರ್ತಾನೆ, ಹಾಗಾಗಿ ಲ್ಯಾಬ್ ನಲ್ಲಿ ಕುಕಿಂಗ್ ಅನ್ನ ನೀನೇ ಮಾಡ್ಬೇಕು, ನೀನೊಬ್ಬನೇ ಮಾಡ್ಬೇಕು ಅಂಡ್ ಇಷ್ಟ ಹೇಳಿ ಕಟ್ ಮಾಡ್ಬೇಟ. ಸೊ ನಮ್ಮ ವಾಲ್ಟರ್ ವೈಟ್ ಸ್ವಲ್ಪ ಸಂಕೋಚದಲ್ಲಿದ್ದಾನೆ. ಅವನಿಗೆ ಸ್ವಲ್ಪ ಗುಸ್ತಾವನ ಪ್ಲಾನ್ ಕೂಡ ಇಲ್ಲಿ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಸೀನ್ ಅಲ್ಲಿ ಹ್ಯಾಂಕ್ ನ ಬಳಿಗೆ ಈ ಒಬ್ಬ ಡಿಇ ಆಫೀಸರ್ ನವನು ಬಂದಿದ್ದಾನೆ. ಇವರೊಂದು ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದಾನೆ, ಏನಂದ್ರೆ ಹೇಸನ್ಬರ್ಗ್ ಅನ್ನ ಕೊಂದಿದ್ದಾರೆ ಅಂತ. ಬಟ್ ಇವರ ಪ್ರಕಾರ ವಾಲ್ಟರ್ ವೈಟ್ ಸತ್ತಿದ್ದಾನೆ ಏನಿದು. ಸೊ ಕ್ಲಿಯರ್ ಆಗಿ ಹೇಳೋದಾದ್ರೆ ಇವನು ಹೇಳ್ತಾನೆ ಹೌದು ಹೇಸನ್ಬರ್ಗ್ ಅನ್ನ ಕೊಂದಿದ್ದಾರೆ, ಮತ್ತೆ ಅವನ ಮುಖ ಯಾವ ರೀತಿ ಇದೆ ಅಂತ ನಮ್ಗೆ ಒಂದು ಅಂದಾಜಿದೆ, ಅದನ್ನ ಪೇಂಟಿಂಗ್ ಮಾಡಿಸಿದ್ದಾರೆ ಅಂಡ್ ಅದೇ ಇದು. ಈ ವ್ಯಕ್ತಿಯೇ ಹೇಸನ್ಬರ್ಗ್ ಅಂತ ತುಂಬಾ ಪ್ರಚಾರ ಇದೆ, ಯಾಕಂದ್ರೆ ಇವನು ಕಾಣೆ ಆಗಿದ್ದಾನೆ. ಆದ್ರೆ ಗಾಯ್ಸ್ ನಿಮ್ಗೆ ಗೊತ್ತಿದೆ ಇವನು ಯಾರು ಅಂತ. ಗುಸ್ತಾವನ ಕಡೆಯವನು. ಅವನನ್ನ ಸ್ವತಃ ಗುಸ್ತಾವನೇ ಕೊಂದಿದ್ದ ಅಂಡ್ ಅವನ ಬಾಡಿ ಕೂಡ ಕರಗಿಸಿದ್ದಾರೆ. ಸೊ ಅವನ ಬಾಡಿ ಸಿಗೋದಿಲ್ಲ. ಹಾಗಂತ ಹ್ಯಾಂಕ್ ಏನು ದೊಡ್ಡ ಅಲ್ಲ, ಒಬ್ಬ ಡ್ರಗ್ ನ ಬಿಸ್ನೆಸ್ ನವನು ಯಾರೋ ಒಬ್ಬ ಕಾಣೆ ಆಗಿದ್ದಾನೆ ಅಂದ ತಕ್ಷಣ ಅವನೇ ಹೇಸನ್ಬರ್ಗ್ ಆಗೋದಿಲ್ಲ. ಸೊ ಇದರ ಹಿಂದೆ ಯಾರೋ ಬೇರೆ ಇದ್ದಾರೆ ಅಂತ ಅನ್ಸುತ್ತೆ. ಈಗ ವಾಪಸ್ ಜೆಸ್ಸಿ ಹಾಗೂ ಮೈಕ್ ನ ಸೈಡ್ ನೋಡೋದಾದ್ರೆ ಮೈಕ್ ಕರ್ಕೊಂಡು ಹೋಗ್ತಾನೆ ಇದ್ದಾನೆ. ಜೆಸ್ಸಿಗೆ ಕನ್ಫ್ಯೂಸ್ ಆಗ್ತಿದೆ, ಅವನು ಸ್ವಲ್ಪ ಭಯ ಕೂಡ ಆಗ್ತಿದೆ. ಮೈಕ್ ಏನಾದ್ರೂ ನನ್ನನ್ನು ಕೊಲ್ಲೋ ಅಂದಾಜಲ್ಲಿದ್ದಾನೆ ಹೇಗೆ. ಸೊ ಕೀಸೆಗೆ ಕೈ ಹಾಕ್ತಾನೆ ಅಂಡ್ ಶಾರ್ಪ್ ಆದ ವಸ್ತುವನ್ನ ಹಿಡಿತಾನೆ. ಬಟ್ ಮೈಕ್ ಅಂತೂ ಸೈಲೆಂಟ್ ಇದ್ದಾನೆ. ಅವನು ಹೋಗ್ತಾನೆ ಇದ್ದಾನೆ ಅಂಡ್ ಈ ಒಂದು ಜಾಗಕ್ಕೆ ತಲುಪ್ತಾನೆ. ಇದಂತೂ ತುಂಬಾ ದೂರದಲ್ಲಿರುವ ಬರಡು ಪ್ರದೇಶ ಆಗಿದೆ. ಸೊ ಗಾಡಿಯನ್ನ ನಿಲ್ಲಿಸ್ತಾನೆ ಅಂಡ್ ಪಿಕಾಸನ ಹಿಡ್ಕೊಂಡು ಹೋಗ್ತಾನೆ ಅಂಡ್ ಇಲ್ಲಿ ಅಗಿತಾನೆ. ಮತ್ತೆ ಇದನ್ನ ಅಗ್ದಾಗ ಗುಂಡೆಯಲ್ಲಿ ಕಾಣುತ್ತೆ ಹಣದ ರಾಶಿ. ಸೊ ಈ ರೀತಿಯಲ್ಲಿ ಇವರು ಇಲ್ಲಿಗಲ್ ಆಗಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಅಲ್ಲಲ್ಲಿ ಒಂದೊಂದು ಸ್ಪಾಟ್ ನಲ್ಲಿ ಅವರು ಹಣವನ್ನ ಇಟ್ಟಿರ್ತಾರೆ. ಅದನ್ನ ಅಗ್ದು ವಾಪಸ್ ತಗೊಂಡ್ ಬರ್ತಾರೆ. ಹೌದು ಅದು ಡ್ರಗ್ ನ ಹಣನೇ ಆಗಿದೆ. ಸೊ ವಾಪಸ್ ಜೆಸ್ಸಿಯನ್ನ ಕರ್ಕೊಂಡು ಹೋಗ್ತಾನೆ. ಮೈಕ್ ಹೇಳ್ತಾನೆ ಜೆಸ್ಸಿನಿಗೆ ಹೀಗೇನೆ ಇನ್ನು ಕೂಡ 6-7 ಜಾಗಕ್ಕೆ ಹೋಗೋದಕ್ಕಿದೆ. ಸೊ ದಿನ ಪೂರ್ತಿ ನನ್ನ ಜೊತೆಗೇನೆ ನೀನು ಇರ್ಬೇಕು ಅಂತ. ಜೆಸ್ಸಿನಿಗೂ ಕೂಡ ತುಂಬಾನೇ ವಿಚಿತ್ರ ಅನಿಸ್ತಿದೆ, ಆದ್ರೂ ಹೋಗ್ಲೇಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಸೊ ಹೀಗೇನೆ 2-3 ಜಾಗಕ್ಕೆ ಹೋದ್ರು, ಅಗ್ದ್ರು, ಹಣವನ್ನು ವಾಪಸ್ ತಗೊಂಡ್ರು. ಆದ್ರೆ ಜೆಸ್ಸಿನ ತಾಳ್ಮೆ ಮುಗ್ದೋಯ್ತು. ನಂಗೇನು ಬರೋದಕ್ಕೆ ಆಗೋದಿಲ್ಲ, ಸರಿಯಾಗಿ ಮಾತಾಡು ಅಟ್ಲೀಸ್ಟ್ ಏನಂತ. ಮೈಕ್ ಹೇಳ್ತಾನೆ ನಿನಗಿರೋದು ಕೇವಲ ಒಂದೇ ಕೆಲಸ ಜೆಸ್ಸಿ, ಮುಚ್ಕೊಂಡಿರೋ, ನನ್ನ ಜೊತೆ ಅಧಿಕ ಪ್ರಸಂಗ ಮಾಡಬೇಡ, ಯಾಕಂದ್ರೆ ನನಗೆ ಗುಸ್ತಾವ್ ಆರ್ಡರ್ ಕೊಟ್ಟಿದ್ದಾನೆ, ಅದನ್ನ ಮಾತ್ರ ನಾನು ಮಾಡ್ತಿರೋದು. ಸೊ ಬಿಸ್ನೆಸ್ ಆಗಿರ್ಲಿ, ಬೇರೆ ಏನಾಗೋದು ಬೇಡ ಅಂತ ಮುಚ್ಕೊಂಡಿರೋ ಅಂತ ಹೇಳ್ತಾನೆ. ಈಗ ಇನ್ನೊಂದು ಕಡೆ ವಾಲ್ಟರ್ ವೈಟ್ ಹಾಗೂ ಸ್ಕೈಲರ್ ಫೈನಲ್ ಆಗಿ ಆ ಕಾರ್ ವಾಶ್ ನ ಜಾಗವನ್ನ ಕರೆಯೋದಕ್ಕೆ ಅಗ್ರಿಮೆಂಟ್ ಗೆ ಸೈನ್ ಹಾಕ್ತಾರೆ ಅಂಡ್ ಇನ್ನು ಕೂಡ ಕೆಲವೊಂದು ಫೈಲ್ಸ್ ಗಳನ್ನ ರೆಡಿ ಮಾಡ್ತಾರೆ. ಸೊ ಫೈನಲ್ ಆಗಿ ತುಂಬಾ ದಿನಗಳ ನಂತರ ಖುಷಿಯಾಗಿದ್ದಾರೆ. ಆದ್ರೆ ವಾಲ್ಟರ್ ವೈಟ್ ಗೆ ಸ್ವಲ್ಪ ಬೇಜಾರಿದೆ, ಜೆಸ್ಸಿ ಏನೋ ಸಪರೇಟ್ ಆಗ್ತಿದಾನ ಅಂತ ಕಾಣ್ತಿದೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಮೈಕ್ ಹಾಗೂ ಜೆಸ್ಸಿ ನೈಟ್ ಟೈಮ್ ತನಕ ಕೂಡ ಒಂದೊಂದು ಜಾಗಕ್ಕೆ ಹೋಗುದು, ಅಗಿಯೋದು, ವಾಪಸ್ ಹಣವನ್ನ ತರೋದು ಮಾಡ್ತಿದ್ದಾರೆ. ಮತ್ತೆ ಇದಾಗಿದೆ ಕೊನೆಯ ಸ್ಟಾಪ್. ಸೊ ಮೈಕ್ ಆ ಜಾಗಕ್ಕೆ ಹೋಗಿ ಅಗಿಯೋಕೆ ಹೋಗ್ತಾನೆ. ಆದ್ರೆ ಕಾರಲ್ಲಿ ಇರ್ತಾನೆ ಜೆಸ್ಸಿ. ಕಾರ್ನ ಕನ್ನಡಿ ನೋಡಿದಾಗ ಗೊತ್ತಾಗುತ್ತೆ ಯಾರೋ ಹಿಂದಿನಿಂದ ಫೈಟ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಸೊ ಅದಕ್ಕೆ ಜೆಸ್ಸಿ ಅವನನ್ನ ಸೇವ್ ಮಾಡೋದಕ್ಕೋಸ್ಕರ ಫುಲ್ ಗಾಡಿಯನ್ನ ಹಿಂದೆ ಹಾಕ್ತಾನೆ. ಇಲ್ಲಿದ್ದವನು ಅಪ್ಪಚ್ಚ ಆಗೋಲ್ಲ, ಆದ್ರೆ ಜೆಸ್ಸಿ ಕಾರ್ನಿಂದ ಎಸ್ಕೇಪ್ ಆಗ್ತಾನೆ. ಫುಲ್ ಸ್ಪೀಡ್ ನಲ್ಲಿ ಯಾವ್ದೊಂದು ಕಾರ್ನರ್ ಗೆ ಬಂದಿರ್ತಾನೆ. ಸೊ ಮೈಕ್ ಕೂಡ ಇದನ್ನ ಗಮನಿಸ್ತಾನೆ. ಅವನು ತನ್ನ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ತಿದ್ದ ಅಂತ. ಯಾರೋ ಗುಂಡಗಳು ಅಟ್ಯಾಕ್ ಮಾಡ್ತಿದ್ದದು. ಸೊ ಮೈಕ್ ಕಾಲ್ ಮಾಡ್ತಾನೆ, ಐ ಥಿಂಕ್ ನಂಗೆ ಈಗ ಹೊಸ ಕಾರ್ ಬೇಕು ಕಾಣಿಸುತ್ತೆ. ಜೆಸ್ಸಿ ಕಾರನ್ನ ಎತ್ಕೊಂಡು ಹೋದ ಅಂತ. ಹಾಗೇನೆ ಮಾತಾಡ್ತಿದ್ದಾಗ ಗೊತ್ತಾಗುತ್ತೆ ಇಲ್ಲೇ ಸೈಡ್ ಅಲ್ಲಿ ಜೆಸ್ಸಿ ಇದ್ದ. ಸೊ ಆಕ್ಚುಲಿ ಅವನು ಮೈಕ್ ನಿಗೆ ಹೆಲ್ಪ್ ಮಾಡ್ದ ಅಂತಾನೆ ಹೇಳ್ಬೋದು. ಅಂಡ್ ಹಾಗೇನೆ ನಾವು ಗಮನಿಸಬಹುದು ಇವರ ನಡುವೆ ಒಂದು ಸಣ್ಣ ಬಾಂಡಿಂಗ್ ಇದೆ. ಮೈಕ್ ನಿಗೆ ಸ್ವಲ್ಪ ಖುಷಿ ಆಗುತ್ತೆ. ವಾಪಸ್ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ವಾಲ್ಟರ್ ವೈಟ್ ಪರದಾಡ್ತಿದ್ದಾನೆ ಒಬ್ಬನೇ. ಅಂಡ್ ಅವನಿಗೆ ಫೈನಲ್ ಆಗಿ ಕೋಪ ನೆತ್ತಿಗೆ ಇರುತ್ತೆ ಅಂಡ್ ಸಿಸಿ ಕ್ಯಾಮರಾದ ಎದುರು ಬೊಬ್ಬೆ ಹೊಡಿತಾನೆ. ಈ ಡ್ರಗ್ ನ ಉತ್ಪಾದನೆ ನನ್ನಿಂದ ಸಾಧ್ಯನಿಲ್ಲ, ಇದು 2 ಜನ ಮಾಡೋ ಕೆಲಸ, ಪಕ್ಕ ಇಲ್ಲಿ ಪಾರ್ಟ್ನರ್ ಅನ್ನು ಕರ್ಸು ಅಂತ ಹೇಳ್ತಾನೆ. ಅಂಡ್ 1 ಗಂಟೆ ಆದ್ಮೇಲೆ ಇಲ್ಲಿ ಬರ್ತಾನೆ ಟೈರಸ್, ಅದೇ ಗುಸ್ತಾವನ ಕಡೆಯವನು ಬಂದು ವಾಲ್ಟರ್ ವೈಟ್ ಗೆ ಹೆಲ್ಪ್ ಮಾಡ್ತಾನೆ. ವಾಲ್ಟರ್ ವೈಟ್ ಹೇಳ್ತಾನೆ ಜೆಸ್ಸಿಯಲ್ಲಿ ನೀನ್ ಯಾಕೆ ಬಂದಿದ್ಯಾ ಅಂತ. ಆದ್ರೆ ಇವನಷ್ಟಕ್ಕೆ ಕೆಲಸ ಮಾಡ್ತಿರ್ತಾನೆ. ಈಗ ನೆಕ್ಸ್ಟ್ ದಿನ ಆಗಿರುತ್ತೆ. ವಾಲ್ಟರ್ ವೈಟ್ ವಾಪಸ್ ಲ್ಯಾಬ್ ಗೆ ಒಂದು ನೋಡಿದಾಗ ಗೊತ್ತಾಗುತ್ತೆ ಜೆಸ್ಸಿ ಇಲ್ಲಿ ಬಂದಿದ್ದಾನೆ ವಾಪಸ್. ಸೊ ವಾಲ್ಟರ್ ವೈಟ್ ಅವನ ಹತ್ರ ಎಲ್ಲ ಮಾತಾಡ್ತಾನೆ. ಏನಾಗಿತ್ತು ನಿನ್ನೆ ಮೈಕ್ ಎಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗಿದ್ದ ಅಂತ. ಸೊ ಜೆಸ್ಸಿ ಕೂಡ ಹೇಳ್ತಾನೆ ಅವನು
ಅವನು ನನ್ನ ಕರ್ಕೊಂಡೋಗಿದ್ದ ಒಂದೊಂದು ಜಾಗಕ್ಕೆ ಅಗಿಯೋದಕ್ಕೆ ಅಲ್ಲಿ ಹಣವನ್ನೆಲ್ಲ ಮಾಡಿ ಇಟ್ಟಿದ್ರು. ನನ್ಗೆ ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ, ನನಗೆ ಎರಡೆರಡು ಕೆಲಸ ಆಗಿದೆ. ಈಗ ಬೆಳಿಗ್ಗೆ ಡ್ರಗ್ ಅನ್ನ ತಯಾರಿಕೆ ಮಾಡ್ಬೇಕು ಅಂಡ್ ಮಧ್ಯಾಹ್ನ ಆದ್ಮೇಲೆ ಮೈಕ್ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಅಂಡ್ ಈಗ ಸೀನ್ ಚೇಂಜ್ ಆಗುತ್ತೆ ಕಂಪ್ಲೀಟ್ ಆಗಿ. ವಾಲ್ಟರ್ ವೈಟ್ ನ ಫ್ಯಾಮಿಲಿ ಬಂದಿರುತ್ತೆ ಹ್ಯಾಂಕ್ ನ ಮನೆಗೆ ಅಂಡ್ ಸಣ್ಣ ಪಾರ್ಟಿ ಕೂಡ ಮಾಡ್ತಾರೆ, ಯಾಕಂದ್ರೆ ಅವರು ಕಾರ್ ವಾಶ್ ಜಾಗವನ್ನು ಬೈ ಮಾಡೋದ್ರಲ್ಲಿದ್ದಾರೆ. ಸೊ ಆದ್ರೆ ವಾಲ್ಟರ್ ವೈಟ್ ನ ಪರಿಸ್ಥಿತಿ ತುಂಬಾ ಕೆಟ್ಟೋಗಿದೆ. ಅವನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಕುಡಿತಾನೆ. ಇದರ ಕಾರಣದಿಂದ ಸ್ವಲ್ಪ ಸತ್ಯ ಹೇಳಕ್ಕೆ ಹೊರಡ್ತಾನೆ ಅವನು. ಹ್ಯಾಂಕ್ ಏನ್ ಗೊತ್ತಾ, ನೀನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಲ್ಲ, ಆ ಡ್ರಗ್ ಡೀಲರ್ ಅಂತೂ ತುಂಬಾ ಚಾಲಾಕಿದ್ದಾನೆ ಕಾಣಿಸುತ್ತೆ. ಅದೇ ಹೈಸನ್ಬರ್ಗ್ ಅಂತ ಹೇಳಿದ್ಯಲ್ಲ ನೀನು, ಆಕ್ಚುಲಿ ಇವನ ಬಗ್ಗೆನೇ ಮಾತಾಡ್ತಿದ್ದಾನೆ ಗುರು. ನಂಗೆ ಏನ್ ಅನ್ಸುತ್ತೆ ಅಂದ್ರೆ ನೀನು ಹತ್ತಿರದವನೇ ಯಾರೋ ಆಗಿರ್ಬೋದು ಅದು, ಅಥವಾ ನಿನ್ನ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಅವನಿಗೆ ಗೊತ್ತಿರಬಹುದು ಅಂತ. ಹ್ಯಾಂಕ್ ತಿಳ್ಕೊಳ್ತಾನೆ ಇವನೇನೋ ಕುಡಿದು ಜಾಸ್ತಿ ಮಾತಾಡ್ತಿದ್ದಾನೆ ಅಂತ. ಆದ್ರೂ ಇವನು ಹೇಳೋದ್ರಲ್ಲಿ ಸ್ವಲ್ಪ ಸತ್ಯ ಇದೆಯಲ್ಲ ಅಂತ ಅನ್ಸುತ್ತೆ. ಸೊ ಬೆಳಿಗ್ಗೆ ಆದಾಗ ಇನ್ವೆಸ್ಟಿಗೇಷನ್ ನಲ್ಲಿ ಒಂದೊಂದೇ ಲೀಕ್ ಆಗ್ತಾ ಹೋಗ್ತಿದೆ. ಸೊ ಹ್ಯಾಂಕ್ ಅದನ್ನ ಗಮನಿಸ್ತಿದ್ದಾನೆ. ಅದೇನಂದ್ರೆ ಇವತ್ತು ಸಿಕ್ತು ಲಾಸ್ ಪೌಲಸ್ ಹೋಟೆಲ್ ನ ಒಂದು ಮಾರ್ಕ್. ಇದರಲ್ಲಿ ಗುಸ್ತಾವ ಕೆಲಸ ಮಾಡ್ತಾನೆ, ನಿಮ್ಗೆ ಗೊತ್ತಿರೋ ಹಾಗೆ. ಆದ್ರೆ ಇದರಲ್ಲಿ ಏನೊಂದು ಸಂಶಯ ಇದೆ, ಏನೊಂದು ಲಿಂಕ್ ಕಾಣ್ತಿದೆ. ಈ ಹೋಟೆಲ್ ನ ಓನರ್ ಗುಸ್ತಾವ್ನ ಆಕ್ಚುಯಲ್ ಐಡೆಂಟಿಟಿ ಏನು, ಅವನು ಇಲ್ಲಿಯ ವ್ಯಕ್ತಿ ಏನೋ ಅಂತ ಡೌಟ್ ಇದೆ. ಸೊ ಹ್ಯಾಂಕ್ ತುಂಬಾನೇ ಕ್ಲೋಸ್ ಬಂದಿದ್ದಾನೆ ಇನ್ವೆಸ್ಟಿಗೇಷನ್ ನಲ್ಲಿ. ಹ್ಯಾಂಕನಿಗೆ ಗುಸ್ತಾವನ ಸತ್ಯ ಗೊತ್ತಾಗ್ಬೋದಾ, ವಾಲ್ಟರ್ ವೈಟ್ ನ ಸತ್ಯ ಗೊತ್ತಾಗ್ಬೋದಾ, ಗುಸ್ತಾವ್ ಹಾಗೂ ಮೈಕ್ ಸೇರಿ ಏನು ಮಾಡೋದಕ್ಕೆ ಹೊರಡಿದ್ದಾರೆ ಅಂಡ್ ಮುಂದೇನಾಗುತ್ತೆ ಇದೆಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಪಾರ್ಟ್ ನಿಂದ. ಆದಷ್ಟು ಬೇಗ ತರೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ಅನ್ನ. ಅಂಡ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್.